ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. 7 ವರ್ಷ 239 ದಿವಸಗಳ ಆಡಳಿತವನ್ನು ಕೊಟ್ಟು ಒಂದು ದಾಖಲೆಯನ್ನು ಬರೆದಂತಹ ಸಿದ್ದರಾಮಯ್ಯನವರು ಇವತ್ತು 17ನೇ ಬಜೆಟನ್ನು ಮಂಡಿಸುವ ಮೂಲಕ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಬಜೆಟ್ಗೆ ಸಂಬಂಧಪಟ್ಟಂತೆ ಸ್ವಪಕ್ಷದವರು ಇದು ಅತ್ಯುತ್ತಮವಾದಂಥ ಬಜೆಟ್, ಜನಪರ ಬಜೆಟ್, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದು, ಗ್ಯಾರಂಟಿ ಯೋಜನೆಗಳನ್ನು ಜೊತೆಯಲ್ಲಿಟ್ಟುಕೊಂಡೇ ಯಾವ ರೀತಿ ಸಿದ್ದರಾಮಯ್ಯನವರು ಈ ಬಜೆಟನ್ನು ಮಂಡಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ, ಪ್ರತಿಪಕ್ಷಗಳು ಬಜೆಟ್ ಮಂಡನೆಯಾದ ಮರುಕ್ಷಣವೇ ಚೊಂಬನ್ನು ತಗೊಬಂದಿದ್ರು. ಚೊಂಬನ್ನು ತೋರಿಸುವ ಮೂಲಕ ಸಿದ್ದರಾಮಯ್ಯನವರ ಈ ಬಜೆಟ್ನಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಅಲ್ಲ ಅಂತ ಹೇಳಿ ತಮ್ಮ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಈ ಬಜೆಟ್ನಲ್ಲಿ ಏನಿದೆ ಏನಿಲ್ಲ, ಇದು ರಾಜ್ಯದ ಅಭಿವೃದ್ಧಿಗೆ ಎಷ್ಟರ ಮಟ್ಟಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಬಜೆಟ್ ನಿಜಕ್ಕೂ ಕೂಡ ಸಹಾಯವನ್ನು ಮಾಡುತ್ತಾ, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ದಾಖಲೆಯ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಉಳಿಸಿಕೊಂಡೇ ಬಜೆಟನ್ನು ಮಂಡಿಸೋದು ಸವಾಲೇ ಆಗಿತ್ತು. ಈ ಬಾರಿಯ ಬಜೆಟ್ ಹೇಗಿರಬಹುದು ಅನ್ನುವಂತಹ ಕುತೂಹಲ ಇತ್ತು. ಆ ಕುತೂಹಲದ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಸುದೀರ್ಘ 3.5 ಗಂಟೆಗಳ ಕಾಲ ನಿಂತುಕೊಂಡೇ ಬಜೆಟನ್ನು ಮಂಡಿಸುವ ಮೂಲಕ ದಾಖಲೆಯನ್ನು ಬರೆದಿದ್ದಾರೆ. ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅದ್ಯಾವುದು ಹೆಂಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಕೂಡ ಹಲವು ಘೋಷಣೆಗಳನ್ನು ಮಾಡಿದ್ದಾರೆ. ನೋಡೋಣ. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ರೈಟ್, ಮಹಿಳೆಯರ ಶ್ರೇಯೋಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಮಾಡಿಕೊಂಡಿದ್ದಾರೆ. ಜೆನ್ಜಿ ಪೀಳಿಗೆಗೆ ಬಜೆಟ್ನಲ್ಲಿ ಭರಪೂರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಹಲವು ಘೋಷಣೆಗಳನ್ನು ಮಾಡಿದ್ದಾರೆ. ದಾಖಲೆಯ ಬಜೆಟ್ನಲ್ಲಿ ಮದ್ಯಪ್ರಿಯರಿಗೆ ಶಾಕ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದಾಯದ ಕ್ರೋಢೀಕರಣಕ್ಕೆ ಒಂದು ಮಾರ್ಗ ಇದು ಆಗಿರುವುದರಿಂದಾಗಿ 45,000 ಕೋಟಿ ಆದಾಯ ಸಂಗ್ರಹಕ್ಕೆ ಗುರಿಯನ್ನು ಇಟ್ಟುಕೊಂಡಿರುವುದರಿಂದಾಗಿ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಗೊತ್ತಿಲ್ಲ. ಮದ್ಯದಲ್ಲಿರುವಂಥ ಆಲ್ಕೋಹಾಲ್ ಅಂಶವನ್ನು ಆಧರಿಸಿ ತೆರಿಗೆ ಹಾಕ್ತೀವಿ ಅನ್ನುವಂತಹ ಒಂದು ಹೊಸ ಯೋಜನೆಗಳು ಬಂದಿರೋದ್ರಿಂದಾಗಿ ಈ ಬಜೆಟ್ ಒಂದಷ್ಟು ಕುತೂಹಲವನ್ನಂತೂ ಹೆಚ್ಚು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಟ್ ಅಸಲು ವಿಚಾರವನ್ನು ಒಂದಷ್ಟು ನಾವು ಮಾತಾಡಲೇಬೇಕು. ಈ ಹಣಕಾಸು ವರ್ಷದಲ್ಲಿ 1.32 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡುವುದಾಗಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಈ ಸಾಲದ ನಿರ್ಧಾರವನ್ನು ಪ್ರಕಟ ಮಾಡ್ತಾ ಇದ್ದಂತೆ ಸಾಲಗಾರ ಸಿದ್ದರಾಮಯ್ಯ ಅಂತ ಪ್ರತಿಪಕ್ಷ ಟೀಕೆ ಮಾಡಿದೆ. ಹಾಗಾದರೆ 24-25, 25-26, 26-27 ಈ ಸಾಲಿನಲ್ಲಿ ಹಂತ ಹಂತವಾಗಿ ಸಾಲದ ಪ್ರಮಾಣ ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ನಾವು ಉಲ್ಲೇಖ ಮಾಡಲೇಬೇಕಾಗುತ್ತೆ. 1,05,246 ಕೋಟಿ ರೂಪಾಯಿ ಸಾಲ 24-25ನೇ ಸಾಲಿನಲ್ಲಿ, 25-26ನೇ ಸಾಲಿನಲ್ಲಿ 1.16 ಲಕ್ಷ ಕೋಟಿ ರೂಪಾಯಿ, 26-27ನೇ ಸಾಲಿನಲ್ಲಿ 1.32 ಲಕ್ಷ ಕೋಟಿ ರೂಪಾಯಿ ಸಾಲ. ಸೊ ಕನ್ನಡಿಗರ ಮೇಲೆ ಸಾಲದ ಹೊರೆಯನ್ನು ಹೇರಿದ್ದೇ ಸಿದ್ದರಾಮಯ್ಯನವರ ಸಾಧನೆ ಅನ್ನುವಂತಹ ಟೀಕೆ ಟಿಪ್ಪಣಿಗಳನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ. ಅದೇನೇ ಇದ್ರೂ ಕೂಡ ನಾವು ಕರ್ನಾಟಕದ ಒಟ್ಟು ಸಾಲ ಅಂತ ನೋಡೋದಾದರೆ ಇಟ್ ಈಸ್ ಹ್ಯೂಜ್. ಹಾಗಾಗಿ ಕರ್ನಾಟಕದ ಪ್ರತಿ ಕನ್ನಡಿಗನ ಮೇಲೆ ಪರ್ಸ್ನಲಿ ಅವನು ಸಾಲ ಮಾಡಲಿ ಬಿಡಲಿ 1,17,000-18,000 ರೂಪಾಯಿ ಸಾಲ ಅಂತೂ ಇದೆ. ಹಾಗಾಗಿ ಈ ಕುತೂಹಲ, ಈ ಬಜೆಟ್ನ ಕುತೂಹಲಕ್ಕೆ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸುವ ಮೂಲಕ ಉತ್ತರವನ್ನು ಕೊಟ್ಟಿದ್ರು ಕೂಡ ಇದನ್ನು ಆಡಳಿತ ಪಕ್ಷ ಹೆಂಗೆ ತೊಗೊಳತ್ತೆ, ವಿಪಕ್ಷಗಳು ಹೇಗೆ ತೊಗೊಳತ್ತೆ, ಜೊತೆಗೆ ಜನಸಾಮಾನ್ಯರಿಗೆ ಈಗಾಗಲೇ ಬೆಲೆ ಏರಿಕೆಯಿಂದ ಮೂಲಭೂತ ಸೌಕರ್ಯಗಳಿಂದ ತತ್ತರಿಸಿರುವಂತಹ ಜನಸಾಮಾನ್ಯನಿಗೆ ಈ ಬಜೆಟ್ ಪೂರಕವಾಗಿ ಕೆಲಸ ಮಾಡುತ್ತಾ ಅನ್ನೋದು ಬಹಳ ಕುತೂಹಲವನ್ನು ಹೆಚ್ಚು ಮಾಡಿದೆ. ನೋಡಿ, ನಾವಿಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದರೆ ಇದು ಬಜೆಟ್ ಇಷ್ಟು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಾಯದ ಕ್ರೋಢೀಕರಣದಿಂದ ಇಷ್ಟು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಯೋಜನೆಗಳನ್ನು ನಾನು ಮಾಡ್ತಾ ಇದ್ದೀನಿ ಅಂತ. ಆದಾಯದ ಕ್ರೋಢೀಕರಣ ಆ ಮಟ್ಟಿಗೆ ಆಗಿಲ್ಲ ಅಂದರೆ ಈ ಯೋಜನೆಗಳ ಕಥೆ ಏನು ಅನ್ನೋದು ಸದ್ಯದ ಪ್ರಶ್ನೆ ಆಗುತ್ತೆ. ಇದು ಒಂದು ಆಯಾಮ. ಎರಡನೇದು ನಾವು ನೋಡ್ತಾ ಹೋಗೋದಾದರೆ ಕಳೆದ ವರ್ಷದ ಬಜೆಟ್ ಏನು ಘೋಷಣೆಯಾಗಿತ್ತು ಅದರಲ್ಲಿ ಎಷ್ಟು ಬಳಕೆಯಾಗಿದೆ, ಉಳಿದಿರುವಂತಹ ಅಂಶ ಏನಾಗಿದೆ, ಅದನ್ನು ಕ್ಯಾರಿ ಫಾರ್ವರ್ಡ್ ಏನಾದರೂ ಮಾಡಿದಾರಾ, ಅದು ಸಕಾಲಕ್ಕೆ ಏನಾದರೂ ಬಳಕೆ ಆಗುತ್ತಾ ಅಂಥೇಳಿ, ಅಥವಾ ಈ ಯೋಜನೆಗಳಿಗೆ ಈ ವರ್ಷಕ್ಕೆ ಏನಾದರೂ ಬಳಕೆ ಆಗುತ್ತಾ, ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಸಿದ್ದರಾಮಯ್ಯನವ್ರು ಕೊಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಆದಾಯದ ಕ್ರೋಢೀಕರಣಕ್ಕೆ ಕನ್ನಡಿಗರು ಇಲ್ಲ ಅಂತ ಹೇಳೋದಿಲ್ಲ. ಶ್ರಮ ಹಾಕಿ ದುಡಿತಾರ್ರಿ ಇಲ್ಲಿನ ಜನ, ದುಡಿತಾರೆ, ಗಳಿಸ್ತಾರೆ, ತೆರಿಗೆನೂ ಕಟ್ತಾರೆ.
ತೆರಿಗೆ ಕಟ್ಟಿದ ಸಂದರ್ಭದಲ್ಲಿ ಆದಾಯದ ಕ್ರೋಢೀಕರಣ ಅನ್ನೋದಾಗುತ್ತೆ. ಆದರೆ ಎಲ್ಲೆಲ್ಲೋ ಪೋಲಾಗಿ ಹೋಗ್ತಾ ಇದೆ ಭ್ರಷ್ಟಾಚಾರ. ಅದನ್ನು ಕಂಟ್ರೋಲಿಗೆ ತಂದರೆ ನಮ್ಮ ಕರ್ನಾಟಕ ಅಥವಾ ಕರ್ನಾಟಕ ಯಾವುದೇ ಕಾರಣಕ್ಕೂ ಹಂತ ಹಂತವಾಗಿ ಹಿಂಜರಿಯೋದಕ್ಕೆ ಸಾಧ್ಯವಿಲ್ಲ ಅಥವಾ ಹಿಮ್ಮುಖ ಆಗೋದಕ್ಕೆ ಸಾಧ್ಯ ಇಲ್ಲ. ಹಂತ ಹಂತವಾಗಿ ಬೆಳವಣಿಗೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಸುಭಿಕ್ಷ ರಾಜ್ಯವಾಗುತ್ತೆ. ಬಟ್ ಒಂದು ಕೊರತೆ ಅನ್ನೋದು ಈ ಬಜೆಟ್ನಲ್ಲೂ ಕೂಡ ಕಾಣ್ತಿರೋದ್ರಿಂದಾಗಿ ಈ ಬಜೆಟನ್ನು ಮಂಡಿಸಿರುವಂತಹ ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ಗೆ ಹಲವು ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಒಬ್ಬ ರೈತರ ಪರವಾಗಲಿ, ದೀನ ದಲಿತರ ಪರವಾಗಲಿ ಯಾವುದೇ ಒಂದು ಕ್ಷೇತ್ರಕ್ಕೂ ಅನುಕೂಲಕರವಾಗಿರುವಂಥ ಬಡ್ಜೆಟ್ ಅಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಈ ಬಡ್ಜೆಟ್ ಒಂದು ನಿರಾಧಾಸಕವಾಗಿದೆ, ನಿರಾಸೆಯನ್ನು ಹುಟ್ಟಿಸಿದೆ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟ. ಖಂಡಿತ ಈ ರೆವಿನ್ಯೂ ಡೆಫಿಸಿಟ್ ಒಬ್ಬರು ಆರ್ಥಿಕ ಸಚಿವರಾಗಿ ಭಾಳಷ್ಟು ಅನುಭವಿಗಳಾಗಿರುವಂಥವ್ರು ರೆವಿನ್ಯೂ ಡೆಫಿಸಿಟ್ ಬಡ್ಜೆಟನ್ನು ಮಂಡಿಸ್ತಿರೋದು ನಿಜಕ್ಕೂ ನಿರಾಧಾಸಕವಾಗಿದೆ. ವೆರಿ ಡಿಸಪಾಯಿಂಟಿಂಗ್. ಆ ರೆವಿನ್ಯೂ ಡೆಫಿಸಿಟ್ ಇರೋವಂಥದ್ದಿದೆ ಮತ್ತು ಸಾಲ ಒಂದು ರೆಕಾರ್ಡ್ ಏನಂದರೆ ಬರೀ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅವಧಿಯಿಂದಲೂ 4,40,000 ಕೋಟಿಯಷ್ಟು ಸಾಲವನ್ನು ತಗೊಂಡಿರುವಂಥದ್ದಿದೆ. ಮುಖ್ಯಮಂತ್ರಿಗಳು ಬಜೆಟನ್ನು ಓದಲು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಕೇಳ್ತಾ ಇದ್ದರೆ ಯಾರೋ ಸಾಹಿತಿಗಳು ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಸಾಹಿತಿಗಳು ಯಾರೋ ಇವತ್ತು ಬಜೆಟ್ ಪುಸ್ತಕವನ್ನು ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಕೇಳೋದಕ್ಕೆ ತುಂಬ, ಓದೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಮುಖ್ಯಮಂತ್ರಿಗಳಿಗೆ ಬಹುಶಃ. ಆದರೆ ರಾಜ್ಯದ ಜನತೆಗೆ ಇದು ಯಾವುದೇ ಪ್ರಯೋಜನ. 17ನೇ ಬಜೆಟು ಈ ನಾಡಿನ ಜನತೆಗೆ ದೊಡ್ಡ ಚೊಂಬನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅನ್ನೋದು ಸ್ಪಷ್ಟ. ಇಲ್ಲಿಗೆ ಬಂದಾಗ ಅವರು ಆಶ್ವಾಸನೆ ಕೊಟ್ಟಿದ್ದರು, ಹಾವೇರಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೀವಿ. ನಾವೇ ಬೇಡಿಕೆ ಇಟ್ಟಿದ್ವಿ ಮತ್ತು ಜಿಲ್ಲಾ ಸಚಿವರು ಕೂಡ ಬೇಡಿಕೆ ಇಟ್ಟಿದ್ದರು, ಮಾಡ್ತೀವಿ ಅಂತ ಹೇಳಿದರು. ಆದರೆ ಮಾಡಲಿಲ್ಲ. ಹಾವೇರಿಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವಶ್ಯಕತೆ ಇದೆ ಅಂತ ಮನ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿದರು, ಆದರೆ ಮಾಡಲಿಲ್ಲ. ಹೀಗೆ ಸರ್ವರಿಗೂ ತೆರಿಗೆ, ಸರ್ವರಿಗೂ ಸಾಲ. ಸಿದ್ದರಾಮಯ್ಯನವರ 17ನೇ ಬಡ್ಜೆಟ್ಟಿನ ತಿರುಳು. ಸರ್ವರಿಗೂ ತೆರಿಗೆ, ಮಾರಿ ಹಬ್ಬ ಮುಂದಕ್ಕೆ ಕಾದಿದೆ. ಮಾರಿ ಹಬ್ಬ ಇನ್ನು 12 ತಿಂಗಳು. ಪ್ರತಿ ತಿಂಗಳೂ ಬರೆದು ಮಾಡ್ಕೊಳ್ಳಿ. ತೆರಿಗೆಗಳ ಹೊರೆಯನ್ನು ಆಗಲೇ ತಯಾರು ಮಾಡಿದ್ದಾರೆ. ಇರ್ಬೋದು, ಡೀಸೆಲ್ ಇರ್ಬೋದು, ಹಾಲು ಇರ್ಬೋದು, ಆಲ್ಕೋಹಾಲ್ ಅಂತೂ ಗ್ಯಾರಂಟಿ. ಇದು ಸಿದ್ದರಾಮಯ್ಯನವರ ಕಳಪೆ ಬಡ್ಜೆಟ್. ಇದು ಅದ್ರ ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡಲಿಕ್ಕೆ 5,000 ಕೋಟಿ ರೂಪಾಯಿ ಈ ವರ್ಷವೂ ಅನುದಾನ ಘೋಷಣೆ ಮಾಡಲಾಗಿದೆ. ಅದರಲ್ಲಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ, ಹಾಗೆ ಇವತ್ತು ಮಕ್ಕಳ ಅಪೌಷ್ಟಿಕತೆ ನಿವಾರಣೆ ಮಾಡಲಿಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡಬೇಕು ಅನ್ನುವಂಥದ್ದು ಇವತ್ತು ಇವೆಲ್ಲ ಕಾರ್ಯಕ್ರಮಗಳು ಜಾರಿ ಮಾಡುವಂಥ ಒಂದು ದೃಷ್ಟಿಯಿಂದ ಈ ಒಂದು ಆಯವ್ಯಯ ಅಭಿವೃದ್ಧಿಗೆ ಪೂರಕವಾಗಿದೆ. ವಿಶೇಷವಾಗಿ ಹಿಂದುಳಿದ ಏನು ತಾಲೂಕುಗಳಿದ್ದಾವೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮತ್ತು ರೈತರಿಗೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಹೆಚ್ಚಿನ ಒಟ್ಟಾರೆ ಒಂದು ಕಾಂಪ್ರಹೆನ್ಸಿವ್ ಬಡ್ಜೆಟ್ ಅಂತ ಹೇಳ್ಬೋದು. ಅಂದರೆ ಎಲ್ಲ ಕ್ಷೇತ್ರಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಬಡ್ಜೆಟನ್ನು ಕೊಟ್ಟಿದ್ದಾರೆ ಅಂಥೇಳಿ ಹೇಳ್ಬೋದು. ನೋಡಿ, ಕೇಂದ್ರ ಸರ್ಕಾರ 43,000 ಕೋಟಿ ಬಡ್ಜೆಟ್ನಲ್ಲಿ 16,000 ಕೋಟಿ ಸಾಲ ತೋರಿಸಿದ್ದಾರೆ. ಸಾಲ ತಗೊಳ್ಳೋದು ಇದು ಒಂದು ವ್ಯವಸ್ಥೆ, ಇಟ್ಸ್ ಎ ಸಿಸ್ಟಮ್. ಅದನ್ನು ವಾಪಸ್ ಕಟ್ತಕ್ಕಂಥದ್ದು. ಈಗ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ತೊಗೊಳ್ತೀವಿ, ಇದೇನೋ ಕೊಡ್ತಾರೆ. ವರ್ಲ್ಡ್ ಬ್ಯಾಂಕ್ನವರು ಸಾಲ ಕೊಡ್ತಾರೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು, IMFನವರು ಸಾಲ ಕೊಡೋದಿಲ್ಲ. ಎಲ್ಲ ದೇಶದಲ್ಲೂ ಇದು ದಿಸ್ ಈಸ್ ಎ ಸಿಸ್ಟಮ್ ಇನ್ ದಿ ಫೈನಾನ್ಷಿಯಲ್. ಇದರಲ್ಲಿ ಸಾಲ ಮಾಡಿರ್ತಕ್ಕಂಥ ನಿಜ ಇದೆ, ಆದರೆ ಏನು ಮಾನದಂಡ ಇದೆ, ಏನೋ ಫಿಸಿಕಲ್ ಡೆಫಿಸಿಟ್ಟು ಅಥವಾ ನಾವೇನು ಬಾರೋಯಿಂಗ್ ಇದೆ, GDPಗೆ ಎಷ್ಟು ಬಾರೋಯಿಂಗ್ ಮಾಡಬೇಕು ಅಥವಾ ನಮ್ಮದು ಫಿಸಿಕಲ್ ಡೆಫಿಸಿಟ್ ಏನಿದೆ
ಅದು ವೆಲ್ ವಿತಿನ್ ದ ಪ್ಯಾರಾಮೀಟರ್ಸ್ ಇದೆ. ಡೆಫಿನೆಟ್ಲಿ ನಮ್ಮದು ರೆವಿನ್ಯೂ ಸರ್ಪ್ಲಸ್ ಇಲ್ಲ. ಇವತ್ತು 25,000 ಕೋಟಿ ಏನು 20,000 ಕೋಟಿ ಕಮ್ಮಿ ಆಗಲಿಕ್ಕೆ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಯವರು ಆಲ್ರೆಡಿ ಇವತ್ತು ಬಡ್ಜೆಟ್ನಲ್ಲಿ ಹೇಳಿದ್ದಾರೆ. ಡೆಫಿನೆಟ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ರೆವಿನ್ಯೂ ಸರ್ಪ್ಲಸ್ ಮಾಡಬೇಕಂತಕ್ಕಂಥ ಉದ್ದೇಶ ಸರ್ಕಾರದಿದೆ. ಆದರೆ ಇವತ್ತು ನಮಗೆ GST ಇಂದ ಸುಮಾರು 15,000 ಕೋಟಿ 10,000 ಕೋಟಿಯಿಂದ ಮೈನಸ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಏಕಾಏಕಿ ಅವರು GST ಕಮ್ಮಿ ಮಾಡಿರ್ತಕ್ಕಂಥದ್ದು ಬಿಫೋರ್. ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರು ಶಂಕರ್ ಗೌಡ ಬಿರಾದರ್ ಇದ್ದಾರೆ. ನಮಸ್ಕಾರ. ಇನ್ನು AP ವಕ್ತಾರ ಆಗಿರುವಂತಹ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ಇದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರು ಇದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಿಂದನೇ ಆರಂಭ ಮಾಡೋಣ. ದಾಖಲೆಯ ಬಜೆಟನ್ನು ಸಿದ್ದರಾಮಯ್ಯನವರು ಇವತ್ತು ಮಂಡಿಸಿದ್ದಾರೆ. ಸೊ ಈ ಸಿದ್ದರಾಮಯ್ಯನವರ ಬಜೆಟ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳೋದಕ್ಕೆ ಬಯಸ್ತೀರಿ ಅಂತ? ಮಾನ್ಯ ಹಿರಿಯರಾದಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿರುವಂಥ ದಾಖಲೆಯನ್ನು ಹೊಂದಿರುವಂಥವರು ಮತ್ತು ದಾಖಲೆಯ ಆರ್ಥಿಕ ಮಂತ್ರಿಯಾಗಿ ಬಜೆಟನ್ನು ಘೋಷಣೆ ಮಾಡಿರುವಂಥದ್ದು ಕರ್ನಾಟಕಕ್ಕೆ ಹೆಮ್ಮೆಯ ಸಂಗತಿ. ಎರಡನೇ ಸ್ಥಾನದಲ್ಲಿ ಅವರು ಭಾರತ ದೇಶದಲ್ಲಿ ಬಜೆಟ್ನ ಮಂಡನೆ ಮಾಡೋದ್ರಲ್ಲಿ ಇದ್ದಾರೆ. ಮತ್ತೊಬ್ಬರು ಗೋಗಯ್ಯವರು ಮೊದಲನೇ ಸ್ಥಾನದಲ್ಲಿ ಇದ್ದಂಥದ್ದು. ಒಬ್ಬ ಕುರಿ ಕಾಯೋನ ಮಗ ಆರ್ಥಿಕ ತಜ್ಞನಾಗ್ಬಿಡ್ತಾನ ಅಂತ ಪ್ರಶ್ನೆಗಳನ್ನು ಎತ್ತಿದ್ದವರು ಬಹಳ ಜನ ಇದ್ದಾರೆ. ಕುಹಕ ಆಡಿದವರು, ವ್ಯಂಗ್ಯ ಮಾಡಿದವರು, ಟೀಕೆ ಮಾಡಿದವರು, ಅದೆಲ್ಲವನ್ನು ಮೆಟ್ಟಿ ನಿಂತು ಸುಭದ್ರ ಕರ್ನಾಟಕ ಕಟ್ಟಲೇಬೇಕು ಮತ್ತು ಸರ್ವಜನಾಂಗದ ಶಾಂತಿಯ ತೋಟಕ್ಕೆ ನಾಂದಿಯಾಗುವಂಥ ವಿಚಾರಗಳನ್ನು ಇಟ್ಕೊಂಡು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳುವಂಥ ದೃಷ್ಟಿಕೋನದಿಂದ ತಾವು ಯಾವುದೇ ಸಂದರ್ಭದಲ್ಲೂ, ಯಾವುದೇ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲೂ ಬಜೆಟನ್ನು ಜನರಿಗೆ ಒಳಿತಿಗಾಗಿ ಬಳಸಿದ್ದು ನಾವು ಕಂಡಿದ್ದೇವೆ. ಅದು ಮುಂದುವರೆದ ಭಾಗ ಇಂದು ಕೂಡ ಅದನ್ನು ಮಾಡಿದ್ದಾರೆ. ಇವತ್ತು ಜನ ಕಲ್ಯಾಣ ಬಜೆಟ್ ಅಂತ ಮತ್ತು ಜನತೆಯ ಉಪಯೋಗಕ್ಕಾಗಿರುವಂಥ ಬಜೆಟ್ ಅಂತ ಬೇರೆ 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 ವಿಶೇಷಗಳು ಬರ್ತಾ ಇದ್ದಾವೆ. ಅದರಲ್ಲಿ ಬಹಳ ಪ್ರಮುಖವಾದಂಥದ್ದು ಆಲೋಚನೆಗಳನ್ನು ಮತ್ತು ಹಣಕಾಸಿನ ದೃಷ್ಟಿಯಿಂದ ನಮಗೆ ಕರ್ನಾಟಕಕ್ಕೆ ಏನೇ ಹಣಕಾಸಿನ ತೊಡಕುಗಳಿದ್ದರೂ ಕೂಡ GST ಪಾಲನಾ ಅದು ತರ್ಕಬದ್ಧ ಕಡಿಮೆ ಆದರೂ ಕೂಡ ನಾವಿವತ್ತು ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ GST ಹಣ ಸಂಗ್ರಹ ಮಾಡೋದಲ್ಲಿ. ಇವೆಲ್ಲ ದೃಷ್ಟಿಯಿಂದ ಇಟ್ಕೊಂಡು ಕೂಡ ಕೇಂದ್ರ ಸರ್ಕಾರ ನಮಗೆ 14ನೇ ಹಣಕಾಸಿನ ಯೋಜನೆ, 15ನೇ ಹಣಕಾಸಿನ ಯೋಜನೆ, ಈಗ 16ನೇ ಹಣಕಾಸಿನ ಯೋಜನೆಯಲ್ಲಿ ಏನೇನೇ ಘೋಷಣೆ ಮಾಡಿದ್ರು ಕೂಡ ಅವನ್ನು ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಕೊಡುವಲ್ಲಿ ತಾರತಮ್ಯವನ್ನು ಮಾಡಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆ ಥರದನ್ನು ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯವನ್ನು ನಾವು ಘೋಷಣೆ ಮಾಡಿರೋ ಕಾರ್ಯಕ್ರಮಗಳು ಜನರಿಗೆ ಮುಟ್ಟಬಾರ್ದು, ಕೆಟ್ಟ ಹೆಸರು ತೆಗೆದುಕೋಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಅದರ ದುರುದ್ದೇಶದಿಂದ ರಾಜ್ಯಕ್ಕೆ ನಾವು ಕೊಟ್ಟಿರೋ ತೆರಿಗೆ ಪಾಲನ್ನು ನಮಗೆ ವಾಪಸ್ ಕೊಡುವಲ್ಲಿ ತಾರತಮ್ಯ ಎಣಿಸ್ತಾ ಇದ್ದಾರೆ. ಆಮೇಲೆ ಈ ತರ್ಕಬದ್ಧ GST ಕಡಿಮೆ ಆದ ಕಾರಣದಿಂದ ಹಲವಾರು ರಾಜ್ಯಗಳು ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾವೆ. ಅದನ್ನು ಮೆಟ್ಟಿ ನಿಂತು ಕೂಡ ನಾವು 2ನೇ ಸ್ಥಾನಕ್ಕೆ ಜಿಗಿದಿದ್ದೇವೆ. GDP ಗ್ರೋತ್ನಲ್ಲಿ 10ನೇ ಸ್ಥಾನದಲ್ಲಿ ನಾವಿದ್ದೇವೆ. GDP ಗ್ರೋತ್ 10%ಅಲ್ಲಿದ್ದೇವೆ. ರಾಷ್ಟ್ರದ್ದು 7.76 ಏನೋ ಇದೆ, ನಾವು 10%ಅಲ್ಲಿದ್ದೇವೆ GDP ಗ್ರೋತಲ್ಲಿ. 2ನೇ ಸ್ಥಾನದಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡೋದ್ರಲ್ಲಿ ಇದ್ದೇವೆ. ಇದೆಲ್ಲದರ ನಡುವೆ ಕೂಡ ಕರ್ನಾಟಕಕ್ಕೆ ಜನಕಲ್ಯಾಣವಾಗುವಂಥ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ಯಾರಿಗೂ ಆರ್ಥಿಕ ಹೊರೆಯಾಗದಂತೆ, ಜನಸಾಮಾನ್ಯರು ನಲುಗಲಾರದಂತೆ ನಾವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಭಿವೃದ್ಧಿಯ ಬಜೆಟನ್ನು ಮನ್ನಣೆ ಮಾಡಿದ್ದಾರೆ ಮತ್ತು ಹಲವಾರು ಉಪಯುಕ್ತ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ನಗರಕ್ಕೂ ಕೂಡ ಬಹಳ ಪ್ರಮುಖವಾದಂಥ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಶುಭಾಶಯ ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಮಕ್ಕಳಿಗೆ ಸಂಬಂಧಪಟ್ಟಂತೆ 16 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಮೊಬೈಲ್ನ ಅಂತರ್ಜಾಲ ವ್ಯವಸ್ಥೆ ಬಳಸಬಾರ್ದು, ಎಲ್ಲ ಕೂತು ಚರ್ಚೆ ಮಾಡಿ ಅದನ್ನು ಮಾಡ್ತಾರೆ. ಆಮೇಲೆ ಕಾಲೇಜ್ ವಿದ್ಯಾರ್ಥಿಗಳು ಚುನಾವಣೆ ಶಂಕರ್ ಅವರೇ, ನೀವು ಹೇಳಿ, ಜನಪರ ಕಾಳಜಿಯಿಂದ ಜನಪರ ಬಜೆಟನ್ನು ಮಂಡಿಸಿದ್ದಾರೆ ಅಂತ ಕಾಂಗ್ರೆಸ್ ವಕ್ತಾರರು ಉಲ್ಲೇಖ ಮಾಡಿದ್ರು. ಬಜೆಟ್ ಮಂಡಿಸ್ತಾ ಇದ್ದಂಗೆ ನೀವು ಚೊಂಬು ಹಿಡ್ಕೊಬಂದು ಪ್ರತಿಭಟನೆ ಮಾಡಿದ್ರಿ, ಯಾವ ಕಾರಣಕ್ಕೆ? ಸ್ವಾಭಾವಿಕವಾಗಿ ನೋಡಿ ಮೇಡಮ್, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಬಜೆಟ್ಗಳು ತಯಾರಾಗಕ್ಕೆ ಸ್ಟಾರ್ಟ್ ಆಗಿ ಒಂದು ಅರೌಂಡ್ 70-78 ವರ್ಷ ಆಯಿತು. ಸೊ ಕರ್ನಾಟಕದ ಇಲ್ಲಿವರೆಗೂ ಸಾಲ ಬಂದು 8,24,000 ಕೋಟಿ ರೂಪಾಯಿ. ಸೊ ಸಿದ್ದರಾಮಯ್ಯನವ್ರು ಏನು 7-8 ವರ್ಷ ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿರುವಂಥ ಸಾಲ ಬಂದು 4,39,000 ಕೋಟಿ ರೂಪಾಯಿ.
ಅಂದರೆ ಈ 78 ವರ್ಷಗಳಲ್ಲಿ ಈ ಎಲ್ಲ ಹಿಂದಿನ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಮಾಡಿದಷ್ಟು ಕೇವಲ 7 ವರ್ಷದಲ್ಲಿ ಸಿದ್ದರಾಮಯ್ಯವ್ರು ಮೀರಿಸ್ಬಿಟ್ಟಿದ್ದಾರೆ. ಮೋರ್ ದೆನ್ 55% ಸಿದ್ದರಾಮಯ್ಯವರು ಮಾಡಿದ್ದಾರೆ. ಆಯ್ತಪ್ಪ, ಇಷ್ಟೆಲ್ಲ ಆಯಿತು, ಸಾಲ ತರ್ತಿದ್ದಾರೆ. ಸಾಲ ಯಾರ ಮೇಲೆ ಹಾಕ್ತಿದ್ದಾರೆ? ಜನ, ಕನ್ನಡಿಗರ ಮೇಲೆ, ನಮ್ಮೆಲ್ಲ ಕನ್ನಡಿಗರ ಮೇಲೆ ಹಾಕ್ತಿದ್ದಾರೆ. ಅದ್ರ ಮೇಲೂ ದಿನನಿತ್ಯದ ಹಾಲು ಬಳಕೆಯ ವಸ್ತುಗಳಾದ ಹಾಲಿಂದ ಹಿಡಿದು ನೀವು ಗಾರ್ಬೇಜ್ ಸೆಸ್ ಹಾಕ್ತಿದ್ದೀರಿ. ಪೆಟ್ರೋಲ್ ಡೀಸೆಲ್ ಬೆಲೆನ 2-3 ಬಾರಿ ಜಾಸ್ತಿ ಮಾಡಿದ್ರಿ. ನಂದಿನಿನ 2-3 ಬಾರಿ ಮಾಡಿದ್ರಿ. ಆಮೇಲೆ ಇವ್ರು ಮಾತಿದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ತರ್ತಾರೆ. ಮಹಾತ್ಮ ಗಾಂಧಿಯವರ ಅತಿ ದೊಡ್ಡ ಕನಸು ಯಾವುದು? ನಶಾಮುಕ್ತ ಭಾರತ ಆಗಬೇಕು, ಈ ದೇಶದಲ್ಲಿ ಆಲ್ಕೋಹಾಲ್ ಬ್ಯಾನ್ ಆಗಬೇಕು ಅಂತಿತ್ತು. ಇವತ್ತು ಇವ್ರದ್ದೇನು ಟೋಟಲ್ ಕರ್ನಾಟಕದ ಹೈಯೆಸ್ಟ್ ರೆವಿನ್ಯೂ ಎಲ್ಲಿಂದ ಬರ್ತಿದೆ ಅಂದರೆ 45,000 ಕೋಟಿ ಎಕ್ಸ್ಪೆಕ್ಟೆಡ್ ಈ ಸರ್ತಿ. 45,000 ಕೋಟಿ ಇವರು ಬರೀ ಕೇವಲ ಅಬಕಾರಿಯಿಂದ ದುಡ್ಡು ತರ್ತಿದ್ದಾರೆ. ಯಾವ ನೀವು ರಾಮರಾಜ್ಯ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಗಾಂಧೀಜಿಯವರ ಕನಸ ಇದು ಅಲ್ಲ. ಸೊ ಕರ್ನಾಟಕದ ಈಗೇನು ಸಾಲ ತರ್ತಿದಾರಲ್ಲ, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೋಗ್ತಿಲ್ಲ. ಅಲ್ಲ, ನೀವು ಹೇಳೋದು ಹೆಂಗಿದೆ ಅಂದರೆ ನಿಮ್ಮ ಆಡಳಿತದ ಸಂದರ್ಭದಲ್ಲಿ ನೀವು ಅಬಕಾರಿ ಇಲಾಖೆ ನೆಚ್ಕೊಂಡೇ ಇರಲಿಲ್ಲ ಅನ್ನೋ ರೇಂಜಿಗೆ ಮಾತಾಡ್ತಿದ್ದೀರಲ್ಲ. ಅಲ್ಲಲ್ಲ, ಅಬಕಾರಿ ಇಲಾಖೆ ನೆಚ್ಕೊಂಡಿರಲಿಲ್ಲ ಅಂತ ನಾವು ಹೇಳಲ್ಲ. ನೀವು ಅಬಕಾರಿ ಶುಲ್ಕ ಏನಿದೆ, ಈ ಸರ್ಕಾರ ಬಂದ ಮೇಲೆ ನೋಡಿ, ಹಿಂದಿನ ಸರ್ಕಾರಗಳು ಏನೇ ರೇಟ್ ಜಾಸ್ತಿ ಮಾಡಿದ್ರು 5% 10% ಮಾಡ್ತಿತ್ತು. ಈ ಸರ್ಕಾರ ಕೇವಲ 2.5 ವರ್ಷದಲ್ಲಿ 205% ಅಬಕಾರಿ ಶುಲ್ಕ ಜಾಸ್ತಿ ಮಾಡಿದೆ. 205% ನಾನು ಹೇಳ್ತಿರೋದು ಕೇವಲ 2.5 ವರ್ಷದಲ್ಲಿ. ಈ ಸರ್ಕಾರದ ಸಾಧನೆ ಇದು. ಸೊ ಹಾಗಾಗಿ ಇವರು ಯಾವ ಗಾಂಧೀಜಿ ತತ್ವನೂ ಇಲ್ಲ, ಇವರು ಜನರಿಗೆ ಉದ್ಧಾರ ಮಾಡುವಂಥದ್ದು ಯಾವುದೂ ಇಲ್ಲ. ಆಮೇಲೆ ನೋಡಿ ಮೇಡಮ್, ಈ ದುಡ್ಡು ಬರ್ತೀಯಲ್ಲ, ಇಷ್ಟೆಲ್ಲ ಸಾಲ ತೆಗಿತಿದ್ದೀವಿ, ಹೊಸ ರಸ್ತೆಗಳಾಗ್ತಿದ್ಯಾ, ಹೊಸ ಪೋರ್ಟ್ಗಳಾಗ್ತಿದ್ಯಾ, ಹೊಸ ಕಾಲೇಜ್ಗಳಾಗ್ತಿದ್ಯಾ, ಏನಾದರೂ ಒಂದು ಮುಂದಿನ ಜನ್ರೇಷನ್ಗೆ ರೆವೆನ್ಯೂ ಬರೋ ಥರ ಆಗ್ಬೇಕಲ್ವಾ ಕರ್ನಾಟಕಕ್ಕೆ? ಅದ್ಯಾವುದೂ ಆಗ್ತಿಲ್ಲ. ಎಲ್ಲಿ ಹೋಗ್ತಿದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್? ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ರೈಟ್ ಗಾಟ್ ಇಟ್. ದಿನೇಶ್ ಅವರು ನೀವು ಹೇಳಬೇಕು. ದಾಖಲೆಯ ಬಜೆಟನ್ನು ಸಿದ್ದರಾಮಯ್ಯನವರು ಒಂದು ಮಂಡಿಸಿದ್ದಾರೆ. ಎಲ್ಲ ಇಲಾಖೆಗಳನ್ನು ನಾವು ತಲುಪುವಂಥ ಪ್ರಯತ್ನ ಮಾಡಿದ್ದೇವೆ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಚಂಬು ಹಿಡ್ಕೊಂಡಿದ್ದಾರೆ BJPಯವರು. ಬಟ್ ಇಲ್ಲೊಂದು ಪ್ರಶ್ನೆ, ಸಿದ್ದರಾಮಯ್ಯನವರು ಆರಂಭದಲ್ಲಿ ಒಂದು ಉಲ್ಲೇಖ ಮಾಡಿದ್ರು, ರಾಜ್ಯದ GST ಶೇಕಡ 8.1% ಬೆಳವಣಿಗೆ ಕಂಡಿದೆ ಅಂತ ಹೇಳಿದ್ರು. ಆದರೆ ಆರ್ಥಿಕ ನೀತಿ ಕೇಂದ್ರ ಏನು ಮಾಡ್ತು, ಅದರಿಂದ ನಮ್ಮದು ಹಂತ ಹಂತವಾಗಿ ಕುಂಠಿತ ಹೊಂದಿದೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ರು. ಸೊ ಒಂದು ಕಡೆ ಏರಿದೆ, ಇನ್ನೊಂದು ಕಡೆ ಕುಂಠಿತ ಆಗಿದೆ ಅನ್ನೋದರ ಅರ್ಥ ಏನು ಅಂತ ಫಸ್ಟ್ ತಿಳಿಸಿ, ಆಮೇಲೆ ಬಜೆಟ್ ಬಗ್ಗೆ ಹೇಳಿ. ಏರಿದೆ ಹಿಡಿದಿದೆ ಅಂದರೆ ಇವರು ಹೇಳ್ತಾ ಇರೋದು GST ಏನು ರಿವೈಸ್ ಮಾಡಿದ್ರು, ಅದರಿಂದ ನಷ್ಟ ಆಗ್ಬಿಟ್ಟಿದೆ 9,000 ಕೋಟಿ ಅಂತ ಹೇಳ್ತಾರೆ. ಅದಾದ ನಂತರ ಈಗ GBV ರಾಮ್ಜಿ ಮಾಡಿದ್ರಿಂದ 2,000 ಕೋಟಿ ಹೆಚ್ಚುವರಿ ಹೊರೆ ಆಯಿತು. ಜಲಜೀವನ್ ಮಿಷನ್ ಇಂದ 13,000 ಕೋಟಿ ಹಣ ಬಂದಿಲ್ಲ. ಮತ್ತು ಇವರೇನು ಬಡ್ಜೆಟ್ನ ಕೇವಲ 80% ಅಮೌಂಟ್ ಅಂದರೆ ಇದುವರೆಗೆ ರಿಲೀಸ್ ಆಗಿರೋದು, ಅಂದರೆ ಅಲ್ಲಿಂದ GST ಕಾಂಪನ್ಸೇಷನ್ ಏನು ಬರಬೇಕು ಅದು 80% ಅಷ್ಟೇ ರಿಲೀಸ್ ಆಗಿರೋದು, ಇನ್ನೂ 20% ರಿಲೀಸ್ ಆಗಿಲ್ಲ. ಇವೆಲ್ಲದ್ರಿಂದ ಮತ್ತೆ ಈಗೇನು ಭದ್ರಾ ಮೇಲ್ದಂಡನೆ 5,000 ಕೋಟಿ ಇವೆಲ್ಲ ಅಡಿಷ್ನಲ್ಲು ಎಲ್ಲ ತಗೊಂಡ್ರೆ ಯಾವುದೋ ಅಮೌಂಟ್ ಬರದೇ ಇರೋದ್ರಿಂದ ಶಾರ್ಟೇಜ್ ಆಗ್ತಾ ಇದೆ. ಅದರಿಂದ ನಮ್ಮದು ಕೆಳಗೆ ಹೋಗ್ತಾ ಇದೆ, ಡೆವಲಪ್ಮೆಂಟ್ ಕೆಳಗಡೆ ಹೋಗ್ತಾ ಇದೆ, ಕ್ಯಾಪೆಕ್ಸ್ಗೆ ಇನ್ವೆಸ್ಟ್ಮೆಂಟ್ಗೆ ದುಡ್ಡು ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅದು ಒಂದು ರೀತಿ ನಿಜ, ನಾವು ಅದನ್ನ ಅಲ್ಲಗಳೆಯಂಗಿಲ್ಲ. ಆದ್ರೆ ಈಗ ಕೇಂದ್ರದಿಂದನೂ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಬಟ್ ರಾಜ್ಯ ಏನ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಥಿಂಕ್ ಮಾಡ್ಬೇಕಾದ್ರೆ, ಈಗ ಕಳೆದ ಬಜೆಟ್ ಅಲ್ಲಿ ಸಿದ್ದರಾಮಯ್ಯನವರು 4,09,000 ಕೋಟಿ ಬಜೆಟ್ ನ ಮಂಡಿಸಿದ್ರು. ಅದರಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ 3,80,000 ಕೋಟಿ ಬಡ್ಡಿ ಬಿಟ್ಟು, ಮತ್ತು ಉಳಿದಿದ್ದು ಇವರು ಕಲೆಕ್ಟ್ ಮಾಡಿರೋದು ಎಷ್ಟು ಅಂದರೆ ಇದುವರೆಗೆ 2,20,000 ಕೋಟಿ ಅಷ್ಟೇ. ಅದರಲ್ಲಿ ಇವ್ರು ಖರ್ಚು ಮಾಡಿರೋದು 2.5 ಲಕ್ಷ ಕೋಟಿ. ಜನಕ್ಕೆ ಇವರು ಅಪ್ರಾಕ್ಸಿಮೇಟ್ಲಿ ಒಂದು 65% ಅಷ್ಟೇ ಇನ್ವೆಸ್ಟ್ಮೆಂಟ್ ಆಗಿರೋದು. ಅಂದರೆ ಇವ್ರು ಹೇಳಿದ್ರಲ್ಲಿ 65% ಅಷ್ಟೇ ಅವ್ರು ಕೆಲಸ ಮಾಡಿರೋದು. ಆ 65% ಅಲ್ಲಿ ನೀವು ತಗೊಂಡಾಗ 69%, 70% ಬಂದ್ಬಿಟ್ಟು ಸ್ಯಾಲ್ರೀಸು ಇವಕ್ಕೆ ಹೊಟ್ಟೋಗುತ್ತೆ, ಸಬ್ಸಿಡೀಸ್ಗೆ ಇದಕ್ಕೆ ಹೊಟ್ಟೋಗುತ್ತೆ. ಇನ್ನು ಇವರು ಕ್ಯಾಪೆಕ್ಸ್ ಅಂತ ಏನು 71,000 ಕೋಟಿ ಅಂದರೆ ಇನ್ವೆಸ್ಟ್ಮೆಂಟು, ರೋಡ್ ಮಾಡ್ತೀವಿ, ರಸ್ತೆ ಮಾಡ್ತೀವಿ, ಕೆರೆ ಮಾಡ್ತೀವಿ, ಆಸ್ಪತ್ರೆ ಕಟ್ತೀವಿ, ಸ್ಕೂಲ್ ಕಟ್ತೀವಿ ಅಂತ ಹೇಳಿದ್ರಲ್ಲ, ಅದರಲ್ಲಿ 71,000 ಕೋಟಿ ಖರ್ಚು ಮಾಡಿರೋದು ಕೇವಲ 32,000 ಕೋಟಿ. ಅಂದರೆ ಬರೀ 46%. ಅಂದರೆ ಡೆವಲಪ್ಮೆಂಟ್ ಇಸ್ ಓನ್ಲಿ 46% ಲಾಸ್ಟ್ ಬಜೆಟ್ದು. ಅಲ್ಲಿಗೆ 54% ಕುಂಠಿತ ರಾಜ್ಯ. ಅಂದ್ರೆ ಈ ತರ ಇವರು ಜನರನ್ನ ಯಾಮಾರಿಸ್ತಾ ಇದ್ದಾರೆ. ಯಾಕಂದ್ರೆ ಸಣ್ಣ ಪಾಸ್ ತಗೋತೀನಿ, ಅಂದರೆ ಆ ಅಮೌಂಟ್
ಕ್ಯಾರಿ ಫಾರ್ವರ್ಡ್ ಏನಾರು ಆಗುತ್ತಾ? ಅದು ಲೆಕ್ಕಕ್ಕೆ ಸಿಗಲ್ವಾ? ಆ ಲೆಕ್ಕ ಸಿದ್ದರಾಮಯ್ಯನವ್ರು ಕೊಟ್ಟಿದ್ದಾರೆ. ಅಲ್ಲ, ಅಷ್ಟೇ ಖರ್ಚು ಮಾಡಿರೋದು, ಅಷ್ಟೇ ಆಗಿರೋದು. ಮುಂದಕ್ಕೆ ಯಾರು ಕೇಳಲ್ಲ ಜನವರಿ ತನಕ ಅದನ್ನ ಕೇಳಲ್ಲ. ಅಷ್ಟೇ ನಾನು ಹೇಳ್ತಾ ಇರೋದು. ಅದು ಅಲ್ಲಿ ಕ್ಲಾರಿಟಿ ಬೇಕಲ್ವಾ? ಮತ್ತೆ ಇನ್ನೊಂದು ಹೇಳ್ತೀನಿ, ಈಗ ನೀರಾವರಿ ಇಲಾಖೆ ಲಾಸ್ಟ್ ಬಜೆಟ್ ಅಲ್ಲಿ 18,800 ಕೋಟಿ ಏನೋ ಅನೌನ್ಸ್ ಮಾಡಿದ್ರು. ಖರ್ಚು ಮಾಡಿರೋದೇ 8,800 ಕೋಟಿ. ಇನ್ನು ಹಳೇದು ಉಳಿದಿದ್ದು ಇನ್ಯಾವುದೋ ನೆಕ್ಸ್ಟ್ ಲಾಸ್ಟ್ ಇಯರ್ನ ಬಿಲ್ ಕ್ಲಿಯರ್ ಮಾಡಿರ್ತಾರೆ. ಅಲ್ಲಿಗೆ ಇವರು ಅಂದ್ರೆ ನೀರಾವರಿಗೆ ಆಕ್ಚುಯಲ್ ಆಗಿ ಇವತ್ತು ಕರ್ನಾಟಕ ಬೇಕಿರೋದು ಪರ್ ಆ್ಯನಮ್ 80,000 ಕೋಟಿ. ಇವ್ರು ಅಲಾಟ್ ಮಾಡ್ತಾ ಇರೋದು ಎಷ್ಟು? 18,000 ಅಂತಾರೆ, 8,000 ಖರ್ಚು ಮಾಡ್ತಾರೆ. ಅಲ್ಲಿಗೆ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ನಿಜವಾಗಿ? ರೈತರಿಗೆ ನೀರು ಸಿಗುತ್ತಾ? ಮಕ್ಕಳಿಗೆ ಎಜುಕೇಶನ್ ಸಿಗುತ್ತಾ? ಇವತ್ತು ಹೇಳಿದ್ರು ಏನು ನಾವು 2,500 ಕೋಟಿ ಖರ್ಚು ಮಾಡ್ಬಿಡ್ತೀವಿ, ಏನು 500 ಕೋಟಿ ಖರ್ಚು ಮಾಡ್ಬಿಡ್ತೀವಿ KPS ಶಾಲೆಗಳು. ಎಷ್ಟು ಮಾಡಿದ್ದಾರೆ? ಇಲ್ಲ. ಆಸ್ಪತ್ರೆ ಕಟ್ತೀವಿ, ಎಷ್ಟು ಮಾಡಿದ್ದಾರೆ? ಇಲ್ಲ. ಯಾಕಂದ್ರೆ ದುಡ್ಡೇ ಬಂದಿಲ್ವಲ್ಲ, ದುಡ್ಡೇ ಖರ್ಚು ಮಾಡಿಲ್ಲ. ಲಾಸ್ಟ್ ಬಜೆಟ್ ಏನು ಮಾಡಿಲ್ಲ, ದುಡ್ಡೇ ಇಲ್ಲ. ಬಂದಿದ್ರೆ ತಾನೆ. ಈಗ ದುಡ್ಡಿದ್ರೆ ಖರ್ಚು ಮಾಡ್ತಾರೆ. ಈಗ 4,09,000 ಕೋಟಿ ಅಂದ್ರು, ಅದರಲ್ಲಿ ಬರೀ ಸಂಬಳ ಕೊಡಕ್ಕೆ ಅವ್ರ ದುಡ್ಡೆಲ್ಲ ಹೊರಟೋಗಿದೆ. ಆದಾಯ ಬಂದಿಲ್ಲ. ಆದಾಯ ಯಾಕೆ ಬಂದಿಲ್ಲ ಅದು ಹೇಳ್ಬಿಡ್ತೀನಿ. ಈಗ ಆದಾಯ ಬರಬೇಕು ಅಂದ್ರೆ ಒಂದು ಇವರು ಜನರೇಟ್ ಅಧಿಕಾರವನ್ನ ಸಮರ್ಥವಾಗಿ ನಿಭಾಯಿಸಿದ್ರೆ ಆದಾಯ ಬರುತ್ತೆ. ಅಧಿಕಾರವನ್ನ ಸಮರ್ಥವಾಗಿ ನಿಭಾಯಿಸಲಿಲ್ಲ ಅಂದ್ರೆ ಆದಾಯ ಬರಲ್ಲ. ಆ ಆದಾಯ ಬರಲಿಲ್ಲ ಅಂದಾಗ ಏನ್ ಮಾಡ್ತಾರೆ? ಜನರ ಮೇಲೆ ಹೊರೆ ಹಾಕ್ತಾರೆ. ಪ್ರತಿಯೊಂದು ಕರೆಂಟು, ನೀರು, ಸ್ಟಾಂಪ್ ಡ್ಯೂಟಿ, ರೆವಿನ್ಯೂ ಟ್ಯಾಕ್ಸ್ಗಳು, ಕಸದ ಸೆಸ್ಸು ಅಂತ ಜನರ ಮೇಲೆ ಹೊರೆ ಹಾಕ್ಬಿಟ್ಟು ಅದ್ರಲ್ಲಿ ಇವ್ರೇನು ಸಣ್ಣ ಪುಟ್ಟ ಸಂಬಳ ಕೊಡಕ್ಕೆ ಬಳಸ್ತಾ ಇರೋದು, ಡೆವಲಪ್ಮೆಂಟ್ಗಲ್ಲ. ಈ ರೆವಿನ್ಯೂ ಟ್ಯಾಕ್ಸ್ ಹಾಕಿದ್ದು ಬರೀ ಸಂಬಳ ಕೊಡಕ್ಕೆ, ಗ್ಯಾರಂಟಿ ಕೊಡಕ್ಕೆ. ಬಟ್ ಇದನ್ನ ಅರ್ಥ ಮಾಡ್ಕೊಂಡ್ರೆ, ಒಂದೇ ನಿಮಿಷ ಮೇಡಮ್, ಈ ತರ ಮಾಡಿ ಇವತ್ತು ರಾಜ್ಯವನ್ನ ಹಳ್ಳ ಹಿಡಿಸಿದ್ದಾರೆ. ಇದ್ರ ಬಗ್ಗೆ ನಾವ್ ಹೇಳೋದಾದ್ರೆ ಇದು ಸಮರ್ಪಕವಾದ ಬಜೆಟ್ ಅಲ್ಲ, ಸುಮ್ಮನೆ ಜನರ ಮೇಲೆ ಹೊರೆ ಹೊರಿಸೋದು. ಮತ್ತೆ ಈ ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಭ್ರಷ್ಟಾಚಾರ. ರಾಜ್ಯದಲ್ಲಿ 77% ಭ್ರಷ್ಟಾಚಾರ ಇನ್ಕ್ರೀಸ್ ಆಗಿದೆ ಪ್ರತಿ ಇಲಾಖೆಗಳಲ್ಲಿ. ಅದರಿಂದ ಯಾವ ಫೈಲು ಮೂವ್ ಆಗಲ್ಲ, ಯಾವ ವ್ಯಕ್ತಿಗಳು ಗೌರ್ಮೆಂಟ್ ಕಡೆಗೆ ಹೋಗಲ್ಲ, ಡೆವಲಪ್ಮೆಂಟ್ ನಡೆಯಲ್ಲ, ರೆವಿನ್ಯೂ ಜನರೇಟ್ ಆಗಲ್ಲ. ಅಂದಮೇಲೆ ಇವರು ರೆವಿನ್ಯೂ ಹೆಂಗ್ ಬರುತ್ತೆ? ರಾಜಸ್ವ ಕೊರತೆ ಆಗುತ್ತೆ. ಗಾಟ್ ಇಟ್. ಮಾತಾಡ್ತೀನಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರಾಗಿರುವಂಥ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ ನಾಗೇಂದ್ರ ಅವರೇ. ನನ್ನ ಜೀವನದಲ್ಲಿ ₹1 ಸಾಲ ತಗೊಂಡಿಲ್ಲ ಅಂತ ಒಬ್ಬ ಕರ್ನಾಟಕದ ನಾಗರಿಕ ಅವನಷ್ಟಕ್ಕೆ ಅಂದ್ಕೊಂಡ್ರೂ ಕೂಡ ಅದೇ ನಾಗರಿಕನ ಮೇಲೆ 1,17,000ರಿಂದ 18,000 ರೂಪಾಯಿ ಸಾಲ ಇದೆ. ಸೊ ಹಾಗಾಗಿ ಅದನ್ನು ನೀವು ಸಮೀಕರಿಸಿ ಹೇಳೋದಾದರೆ ಈ ಬಜೆಟನ್ನು ನೀವೇನು ಅಂತ ಕರಿತೀರಿ? ಮೇಡಮ್, ಇದು ಬಜೆಟ್ ಅಲ್ಲ, ಎಲ್ಲೋ ಒಂಥರ ಸಿದ್ದರಾಮಯ್ಯ ಅವ್ರದ್ದು ಆಸ್ತಿನ ಹಕ್ಕು ಪತ್ರ ಬರ್ಕೊಟ್ಬಿಟ್ಟಿದ್ದಾರೆ. ಆಸ್ತಿನ ಯಾವುದೋ ಒಂದು ಸಮುದಾಯಕ್ಕೆ ಒತ್ತ ಇಟ್ಬಿಟ್ಟಿದ್ದಾರೆ ಇವತ್ತು. ಹೌದಾ? ಹಂಗೆ ಕಾಣಿಸ್ತಾ ಇದೆ ನೋಡಿ. ನೀವು ಕೇವಲ ಅವರು ಒಂದು ಸಮುದಾಯಕ್ಕೆ ಕೊಟ್ಟಿರೋಂಥ ಒಂದು ಅನುದಾನಗಳು ನೋಡೋಕೆ ಹೋದರೆ ಬೇರೆ ಸಮುದಾಯಗಳು ಏನು ಮಾಡಿದ್ವು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ರೀತಿ ಇವಾಗ ಇವರು ಪ್ರತಿಯೊಂದು ಬಜೆಟ್ ಕೂಡ ಇವರು ಲೆಕ್ಕದ ರಾಮಯ್ಯ, ಸಾಲದ ರಾಮಯ್ಯ ಆಗಿ 2023ರಲ್ಲಿ 85,000 ಕೋಟಿ ತಗೊಂಡ್ರು, ಸಾಲ ಮಾಡಿದ್ರು ಈ ರಾಜ್ಯದ ಜನರ ಮೇಲೆ ಇಟ್ಟು. 85,000 ಕೋಟಿ ತಗೊಂಡು ರಾಜ್ಯದ ಬಜೆಟ್ನ ಆದಾಯ ಜೊತೆ ಬಜೆಟ್ ಮಂಡನೆ ಮಾಡಿದ್ರು. ಸೊ ಅದರಿಂದ ಆದಂಥ ಅಂಕಿಅಂಶಗಳು ಏನೂ ಬಂದಿಲ್ಲ ನಮಗೆ 2023ರಲ್ಲಿ. ಅದೇ ರೀತಿ ಹೋದರೆ 2024ಕ್ಕೆ ಬಂದಾಗ 1,05,000 ಕೋಟಿ ಇವರು ಸಾಲ ಮಾಡಿದ್ರು. ಇದೇ ರಾಜ್ಯದ ಕನ್ನಡಿಗರ ಮೇಲೆ 7 ಕೋಟಿ ಕನ್ನಡಿಗರ ಮೇಲೆ ಸಾಲ ಇಟ್ಟು ಗಿರಿವಿ ಇಟ್ಟು ಒತ್ತೆ ಇಟ್ಟು ಮಾಡಿದ್ರು. ಸೊ ಅದು ಬಜೆಟ್ ಮಾಡಿದಾಗ ಅಲ್ಲಿ ಏನೇನಾಯಿತು, ಮತ್ತು ಯಾವ ಇಲಾಖೆಗಳು ಡೆವಲಪ್ಮೆಂಟ್ ಆಯಿತು, ಅಭಿವೃದ್ಧಿಗಳೇನಾಯಿತು, ಎಲ್ಲ ಶೂನ್ಯನೇ 24ರಲ್ಲಿ. ಅದೇ ರೀತಿ 25 ಬಂದಾಗ 1,16,000 ಕೋಟಿ ಅದನ್ನು ಇನ್ಕ್ಲೂಡಿಂಗ್ ಮಾಡ್ಕೊಂಡು 4,16,000 ಕೋಟಿ ಇವರು ಬಜೆಟ್ ಮಂಡನೆ ಮಾಡಿ ಗಾತ್ರದ ಬಜೆಟ್ ಅಂತೇಳಿ ಅವತ್ತು ದೊಡ್ಡ ಮಟ್ಟದಲ್ಲಿ ಇವರೊಂದು ವಿಜೃಂಭಣೆ ತಗೊಂಡಾದ್ಮೇಲೆ ಇಲ್ಲಿವರೆಗೂ 1,31,000 ಕೋಟಿ ಹಾಗೆ ಬಾಕಿ ಉಳಿದಿದೆ. ಆ ಬಾಕಿ ಉಳಿದಿರೋ ಬಜೆಟ್ ಎಲ್ಲೋಗಿದೆ, ಯಾವ ಇಲಾಖೆಗೆ ಹೋಗಿದೆ, ಏನೇನು ಅಭಿವೃದ್ಧಿ ಆಗಿದೆ, ಇವತ್ತವರೆಗೂ ಒಂದು ಅಂಕಿಅಂಶ ಇಲ್ಲ. ಇವತ್ತಿನ ಬಜೆಟಲ್ಲಿ 1,32,000 ಕೋಟಿನ ಸಾಲ ಮಾಡಿದ್ದಾರೆ. ಸೊ ಇಷ್ಟು ಒಂದು 4-4.5 ಲಕ್ಷ ಕೋಟಿ ಇವರು ಬಜೆಟ್ ಗಾತ್ರ ಬಂಡೆ ಮಾಡಿ ಯುವ ನಿಧಿನ ಯಾವತ್ತು ಕಂಡಣೆಗೆ ತಾಯಿಲ್ಲ ಅವರು. ಯುವ ನಿಧಿಯಲ್ಲಿ ಶೂನ್ಯ ಅಭಿವೃದ್ಧಿ, ಶೂನ್ಯ. ಅವ್ರಿಗೆ ಏನೂ ಇಲ್ಲ. ಇವಾಗ ಅವ್ರಿಗೆ ಕೆಲಸನೂ ಇಲ್ಲ, ಉದ್ಯೋಗ ಸೃಷ್ಟಿನೂ ಇಲ್ಲ. ಮತ್ತು ಏನಾದ್ರು ಕೊಡ್ತಾ ಇದ್ದಾರೆ, ಡಿಗ್ರಿ ಪಾಸ್ ಆದವರಿಗೆ 3,000 ಮತ್ತು ಡಿಪ್ಲೊಮಾ ಪಾಸ್ ಆಗಿ 1,000, ಅದು ಇಲ್ಲೇ ಇಲ್ಲ, ಶೂನ್ಯ. ಇವಾಗ ನಗಣ್ಯ. ಉದ್ಯೋಗನೂ ಸೃಷ್ಟಿ ಮಾಡಿಲ್ಲ. ಅವ್ರಿಗೆ ಏನು ಕೊಡ್ತಾ ಇರಲ್ಲ, ಒಂದು ಧೈರ್ಯವಾಗಿ ತುಂಬಕ್ಕಂತ ಒಂದು ಹಣ ಕೊಡ್ತಾ ಇರಲ್ಲ, ಅದು ಕೂಡ ಕೊಡ್ತಾ ಇಲ್ಲ. ಇವತ್ತು ಈ ಬಜೆಟ್ ನೋಡೋಕೆ ಹೋದರೆ ಬರೀ ಸಾಲದ ರಾಮಯ್ಯ, ಯಾರಲ್ಲಿ ಲೂಟಿ ಮಾಡೋಕೆ ಆ ಒಂದು ಇಲಾಖೆಗಳಿಗೆ ಎಷ್ಟು ಬೇಕೋ ಅಷ್ಟು ಬಜೆಟ್ಗಳು ಮಂಡನೆ ಮಾಡ್ಕೊಂಡಿರೋ ರೂಪದ ಸಿದ್ಧಾಂತಗಳು ಕಾಣಿಸ್ತಾ ಇದ್ದಾವೆ ಇವತ್ತು ನೋಡಿ. ಇವ್ರು ಮೈನಾರಿಟಿ ತಗೊಳ್ಳಿ, ಲ್ಯಾಪ್ಟಾಪ್ 50,000 ಕೊಟ್ಟಿದ್ದಾರೆ. ಬೇರೆ ನಿಗಮ ಮಂಡಳಿಗೆ ಯಾವುದೋ ಕೊಟ್ಟಿದ್ದಾರೆ. ಯಾವ ನಿಗಮ ಮಂಡಳಿ ನೀವು ಕನ್ಸಿಡರ್ ತಗೊಳ್ಳಿ. ಇವತ್ತು PU ಕಾಲೇಜು ಅವರು ಏನು ಮಾಡಿದ್ದಾರೆ, 2 ಮಹಿಳಾ ಕಾಲೇಜು ವೃದ್ಧಾಶ್ರಮಗಳು ಮಾಡಿದ್ದಾರೆ. 2 ಏನು ಅಲ್ಪಸಂಖ್ಯಾತರಿಗೆ 2 ಮಹಿಳಾ ವೃದ್ಧಾಶ್ರಮಗಳು ಮಾಡಿದ್ದಾರೆ. ಆಮೇಲೆ 31 PU ಕಾಲೇಜು ಆಯಿತು. 31 PU ಕಾಲೇಜ್ ಮಾಡಿದ್ದಾರೆ. ಯಾರಿಗೆ ಅಲ್ಲ, 31 ಮಹಿಳಾ ಕಾಲೇಜು ಸ್ಟಾರ್ಟ್ ಮಾಡಿದ್ದಾರೆ PU ಕಾಲೇಜ್. ಅಲ್ಪಸಂಖ್ಯಾತರಿಗೆ. ಸೊ ಲ್ಯಾಪ್ಟಾಪ್ಗೆ 55,000 ಕೊಟ್ಟಿದ್ದಾರೆ. ಅದೇ ರೀತಿ
ಇವತ್ತು ಒಂದು ಸಮುದಾಯಕ್ಕೋಸ್ಕರ ಇವತ್ತು ಬಜೆಟ್ ಮಂಡನೆ ಮಾಡಿದೆಲ್ಲ ಒಂದು ಸಮುದಾಯ ಅಂತ ಎದ್ದು ಕಾಣಿಸಿದೆ ಹೊರತು ಇದರ ರಾಜ್ಯದ ಅಭಿವೃದ್ಧಿ ಸಮಗ್ರವಾಗಿ ಕನ್ನಡಿಗರಿಗೆ ಹಂಚಿಕೆ ಇದೆ, ಕನ್ನಡಿಗೆ ಯಾವ್ದು ಅನುಕೂಲ ಆಗಿದೆ ಅನ್ನೋದಕ್ಕೆ ಯಾವುದೇ ಥರ ಉಳಿಲ್ಲ. ಇಲ್ಲಿ 1,39,000 ಅಂಗನವಾಡಿ ಕಾರ್ಯಕರ್ತಿದ್ದಾರೆ. ಅವ್ರಿಗೆ ಏನು ಮಾಡಿದ್ದಾರೆ ಇವರು? ಸಂಬಳ ಹೆಚ್ಚಿಗೆ ಮಾಡಿಲ್ಲ, ಕೊಡ್ಬೇಕಾ ಸಂಬಳನೂ ಕೊಡಲಿಲ್ಲ, ಹೆಚ್ಚಿಗೆ ಮಾಡಿಲ್ಲ. ಯೂನಿಫಾರ್ಮ್ ಕೊಡ್ತಾ ಇದ್ದಾರೆ. ಅಂದ್ರೆ ಇವ್ರು ಗುರುತಿಸ್ಕೊಬೇಕು, ಅಂಗನವಾಡಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ನಿರಂತರ ಯೂನಿಫಾರ್ಮ್ ಕೊಡ್ತಾ ಇದ್ದಾರೆ. ನಾಚಿಕೆಟ್ ಸರ್ಕಾರ ಹಸಿದ ಹೊಟ್ಟೆಗೆ ಊಟ ಹಾಕ್ಬೇಕು ಮೊದಲು, ಅದನ್ನ ಬಿಟ್ಬಿಟ್ಟು ಯೂನಿಫಾರ್ಮ್ ಕೊಡ್ತೀನಿ ಅಂತ ಘೋಷಣೆ ಮಾಡ್ಕೊಂತ ಇದ್ದಾರಲ್ಲ, ಅದೆಲ್ಲ ಹೋಗ್ಲಿ ಮೇಡಮ್. ಇದೆಂತ ವಿಚಾರ? ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಚುನಾವಣೆ ತಂದ್ಬಿಟ್ಟು ನೀವು ಬಜೆಟ್ ಮಂಡನೆ ವಿಚಾರದಲ್ಲಿ ಹೇಳ್ತೀರಿ, ಕಾಲೇಜುಗಳಲ್ಲಿ ಯೂನಿವರ್ಸಿಟಿಯಲ್ಲಿ ನೀವು ಚುನಾವಣೆ ಮಾಡಬೇಕು ಅಂತ ಹೇಳ್ತೀರಿ. ಚುನಾವಣೆ ಯೂನಿವರ್ಸಿಟಿ ಮಾಡಬೇಕಂತ 1990 ಚುನಾವಣೆ ಯಾಕೆ ರದ್ದು ಮಾಡಿದ್ರು ರಾಜ್ಯದಲ್ಲಿ? ಅಲ್ಲಿ ಆಗ್ತಾ ಇದ್ದಂಥ ಕೊಲೆಗಳು, ಗ್ಯಾಂಗ್ ವಾರ್ಗಳು, ರೇಪ್ಗಳು ಇರ್ಬೋದು, ಮತ್ತೆ ಭ್ರಷ್ಟಾಚಾರ ಇರ್ಬೋದು, ಮತ್ತೆ ಅಲ್ಲಿನ ಜಾತೀಕರಣ ಇರ್ಬೋದು, ಇದನ್ನ ನಿಲ್ಸಿದ್ರು, ಸ್ಟಾಪ್ ಮಾಡಿದ್ರು. ಬೇಡ, ಈ ಒಂದು ರಾಜಕಾರಣ ತರೋದು ಬೇಡ, ಮಕ್ಕಳನ್ನ ಓದಬೇಕು, ಭವಿಷ್ಯ ಕಟ್ಟಬೇಕು, ಮುಂದಿನ ಭವಿಷ್ಯದ ಪೀಳಿಗೆ ಅಂದರೆ ಮಕ್ಕಳು ಅವ್ರಿಗೊಂದು ಭವಿಷ್ಯ ಕಟ್ಟಬೇಕಂತ ನಿರಂತರವಾದ ಒಂದು ಚಿಂತೆ ಇತ್ತು, ಮುಂದಿನ ಭವಿಷ್ಯ ಕಟ್ಟಬೇಕು ಅಂತೇಳಿ. ಆದರೆ ಈ ಸರ್ಕಾರ ಬಂದಾಗ ಏನು ಮಾಡ್ತಾ ಇದೆ, ಇವತ್ತು ಏನು ಇವರು ಜಾತಿ ರಾಜಕಾರಣ, ಒಳ ಮೀಸಲಾತಿಗಳು ಇವತ್ತು ದತ್ತಾಂಶ ಕೊಡೋಕ್ಕಾಗ್ತಾ ಇಲ್ಲ, ಒಳ ಮೀಸಲಾತಿ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನ ಇವತ್ತು ಕಾಲೇಜುಗಳು ಇಂಪ್ಲಿಮೆಂಟ್ ಮಾಡಿ ರಾಜಕಾರಣ ಅಲ್ಲಿಂದ ಸ್ಟಾರ್ಟ್ ಮಾಡಿ. ನೀವು ಅಲ್ಲಿ ಜಾತಿ ಹುಟ್ಟಾಕಿ, ನೀವು ಅಲ್ಲಿ ಗ್ಯಾಂಗ್ ವಾರ್ಗಳಾಗ್ಲಿ, ಅಲ್ಲಿ ಅವತ್ತು ಅಲ್ಲಿ ರೇಪ್ಗಳಾಗ್ಲಿ, ಅಲ್ಲಿ ಮರ್ಡರ್ಗಳಾಗ್ಲಿ, ಅಲ್ಲಿ ಗುಂಪುಗಳು ಕಟ್ಟಲಿ, JDS ಒಂದು ಪಕ್ಷ, ಕಾಂಗ್ರೆಸ್ ಒಂದು ಪಕ್ಷ, BJP ಒಂದು ಪಕ್ಷ ಕಟ್ಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಮಾಡಿ. ನೀವು ಓದೋದು ಬೇಡ, ಭವಿಷ್ಯ ಕಟ್ಟೋದು ಬೇಡ. ಇವತ್ತು AI ಟೆಕ್ನಾಲಜಿ ಇರೋಂಥ ಕಾಲದಲ್ಲಿ ನಾವು ಅವ್ರಿಗೆ ಸಮಗ್ರವಾದ ಎಜುಕೇಶನ್ ಬಗ್ಗೆ ಯೋಚನೆ ಮಾಡೋಕ್ಕಾಯ್ತು, ಉಚಿತವಾಗಿ ಏನೋ ಸ್ಕಾಲರ್ಶಿಪ್ ಕೊಡಬೇಕಾಯ್ತು. ಎಜುಕೇಶನ್ ಇಂಪಾರ್ಟೆಂಟ್ ಕೊಡದೆ ಚುನಾವಣೆಗೆ ಇಂಪಾರ್ಟೆಂಟ್ ಕೊಡ್ತಾರೆ. ಆ ರೀತಿ ಆದಾಗ ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲ್ ಹಿಸ್ಟ್ರಿ ಇರೋಂಥ ಹಾಸ್ಪಿಟ್ಲು, ಇಡೀ ದೇಶದಲ್ಲಿ ನಂಬರ್ 2 ಹಾಸ್ಪಿಟ್ಲು, ಇವ್ರು ಈ ಬಜೆಟ್ನಲ್ಲಿ ಮಂಡನೆ ಮಾಡ್ತಾ ಇರೋದು ಏನು? ನಾಮಕರಣ ಚೇಂಜ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಬಜೆಟಲ್ಲಿ ವಿಧಾನಸೌಧದಲ್ಲಿ ಆ ಭವಿಷ್ಯ ನಿರ್ಧಾರ 7 ಕೋಟಿ ಕನ್ನಡಿಗರ ಭವಿಷ್ಯ ನಿರ್ಧಾರ ಮಾಡೋ ಮಂಟಪದಲ್ಲಿ ಇವರು ನಾಮಕರಣ ಚೇಂಜು, ಯೂನಿಫಾರ್ಮ್ ಕೊಡ್ತೀನಿ, ಮತ್ತೆ ಚುನಾವಣೆ ಮಾಡ್ತೀವಿ ಕಾಲೇಜುಗಳಲ್ಲಿ, ಇದೇ ಮೇಡಮ್ ಇವ್ರು ಭವಿಷ್ಯ ಕೊಡ್ತಾ ಇರೋದು. ಈ ನಾಚಿಕೆಟ್ಟ ಸರ್ಕಾರ ಇವತ್ತು ಮಾಡಿರೋಂಥ ಒಂದು ಬಜೆಟ್ ಇದೆಯಲ್ಲ, ಇದು 7 ಕೋಟಿ ಜನರಿಗೆಲ್ಲ ಕಂಪ್ಲೀಟ್ ಕನ್ನಡಿಗ ಮೋಸ ಮಾಡಿದಂಥ ಬಜೆಟ್ ಇದು. ಓಕೆ, ಕುಮಾರ್ ಅವರೇ, ನಾಗೇಂದ್ರ ಅವರು, ದಿನೇಶ್ ಅವರು ಉಲ್ಲೇಖ ಮಾಡಿದ್ರು ಒಂದು 2 ಪಾಯಿಂಟನ್ನು ರೈಸ್ ಮಾಡೋದಾದರೆ, ಸೀರೆ ಬೇಡ ಸಂಬಳ ಬೇಕು ಅಂತ ಈಗಾಗಲೇ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕಾರ್ಯಕರ್ತರು. 2,80,000 ಹುದ್ದೆ ಖಾಲಿ ಇದೆ, 56,432ಕ್ಕೆ ನೀವು ಚಾಲ್ತಿ ಕೊಟ್ಟಿದ್ದೀರಿ. ಅಂದರೆ ಈ ನಿಮ್ಮ ಅವಧಿಯಲ್ಲಿ 2,80,000 ಕವರ್ ಮಾಡ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಅಂತ. ಮೂರನೇದಾಗಿ ಯುವ ನಿಧಿಗೆ ಕಂಪ್ಲೀಟ್ ಡ್ರಾಪ್, ದೇರ್ ಇಸ್ ನೋ ಅಮೌಂಟ್. ಮೇಡಮ್, ನಾವು ಚುನಾವಣೆಗೆ 2023ರಲ್ಲಿ ನಮ್ಮ ಏನು ಮ್ಯಾನಿಫೆಸ್ಟೋಲ್ಲಿ 1,00,000 ಹುದ್ದೆಗಳನ್ನು ತುಂಬ್ತೇವೆ ಅಂತ ಏನು ಹೇಳಿದ್ವಿ, ಅದ್ರ ಪ್ರಕಾರ 2,60,000 ಹುದ್ದೆಗಳನ್ನು ಹಿಂದಿನ ಸರ್ಕಾರಗಳು ಖಾಲಿ ಬಿಟ್ಟು ಹೋಗಿತ್ತು. ನಮ್ಮ ಸರ್ಕಾರ ಈ 2.5 ವರ್ಷದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ 20,000 ಹುದ್ದೆಗಳು ಖಾಲಿ ಆಗಿತ್ತು. ಒಂದು ನಿಮಿಷ ಆಯ್ತು, ನಾನೇ ಹೇಳ್ತಿದ್ದೀನಲ್ಲ ಸರ್, ಖಾಲಿ ಇತ್ತು. ಇದು ಪಾಲಿಕೆಗಳಲ್ಲಿ 10,000 ಹುದ್ದೆಗಳನ್ನು, ಮಹಾನಗರ ಪಾಲಿಕೆಗಳಲ್ಲಿ ಮತ್ತು ನಗರಸಭೆಗಳಲ್ಲಿ ಖಾಲಿ ಇದ್ದಂಥ 10,000 ಹುದ್ದೆಗಳನ್ನು ಈಗಾಗಲೇ ಭರ್ತಿ ಮಾಡಿದ್ದೇವೆ. ಅದಲ್ಲದೆ ಬೇರೆ ಬೇರೆ ಹುದ್ದೆಗಳನ್ನು, ಈ ಥರದ್ದು ಸಣ್ಣ ಪುಟ್ಟ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡ್ತಾ ಇದ್ದಾರೆ. ಈಗ ನಾವು ಮೊನ್ನೆ ವಿದ್ಯಾರ್ಥಿಗಳೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನಮ್ಗೆ ಉದ್ಯೋಗ ಕೊಡಿ ಅಂತ ಏನು ಕೇಳಿದಕ್ಕೆ, ಉದ್ಯೋಗ ಕೊಡ್ತೀವಪ್ಪ, ಯುವ ನಿಧಿ ಯೋಜನೆಯನ್ನು ನಿಲ್ಲಿಸ್ತೇವೆ. ಅವರೇ ಹೇಳಿದ್ದು ಉದ್ಯೋಗ ನಿಧಿ ಯೋಜನೆ ನಮಗೆ ಬೇಕಾಗಿಲ್ಲ ಅಂತ ಅವರೇ ಘೋಷಣೆ ಮಾಡಿದ್ದು, ನಾವಲ್ಲ. ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಟು 56,000 ಹುದ್ದೆಗಳು, 56,000 ಚಿಲ್ಲರೆ ಹುದ್ದೆಗಳನ್ನು ಈಗ ಭರ್ತಿ ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಬಜೆಟಲ್ಲಿ ಘೋಷಣೆ ಮಾಡಾಗಿದೆ. ಮುಂದಿನ ದಿನಗಳಲ್ಲಿ ಘೋಷಣೆಗಳಾಗುತ್ತೆ. ಮತ್ತೆ ಸೀರೆ ಬೇಡ ಸಂಬಳ ಬೇಕು ಅಂದರೆ ಸಂಬಳ ಸಿಗುತ್ತೆ. ಒಂದು ನಿಮಿಷ, ಆ ಅಂಗನವಾಡಿ ವಿಚಾರದಲ್ಲಿ ಬೇರೆ ವಿಚಾರ ಇದೆ. ಕೇಂದ್ರ ಸರ್ಕಾರದ ಪಾಲುದಾರಿಕೆ ಇದೆ. ಅದರಲ್ಲಿ ಕೇಂದ್ರ ಸರ್ಕಾರದ ಪಾಲುದಾರಿಕೆ ಪ್ರಕಾರ ಅವರು ಹಣ ನಮಗೆ ಕೊಡ್ತಾ ಇಲ್ಲ. ಅಂಗನವಾಡಿಗೆ ಟೀಚರ್ಸ್ಗೆ ಕೊಡಬೇಕಾಗಿರೋ ಹಣ ಸುಳ್ಳಲ್ಲ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಆರೋಗ್ಯ ಇಲಾಖೆ ಹಣ ಕೊಡಬೇಕಲ್ಲ ಡಾಕ್ಟರ್ಸ್ಗೆ, ಅವ್ರಿಗೆಲ್ಲ ಪಾಲ್ಗಾರಿಕೆ ಇದೆಯಲ್ಲ, ಎಲ್ಲಪ್ಪ ಕೊಡ್ತಿದ್ದೀವಿ. ಒಂದು ನಿಮಿಷ ಇರ್ರಿ. ಅಂಗನವಾಡಿದು ಕೂಡ ಕೇಂದ್ರ ಸರ್ಕಾರದ್ದೇ ಹಣ ರೀ. ಸುಳ್ಳುಗಳೆಲ್ಲ ಹೇಳಿ ಜನರನ್ನ, ಕರ್ನಾಟಕದ ಜನರನ್ನ ದಾರಿ ತಪ್ಪಿಸ್ಬೇಡಿ. ನೋಡಿ, ನಾನು ಸುಮ್ಮನೆ ಒಂದು ನಿಮಿಷಪ್ಪ, ಎಷ್ಟು ಕೊಡಬೇಕು ಗೊತ್ತಾ? 36,000 ಕೋಟಿ ರೂಪಾಯಿ ದುಡ್ಡು ಕೊಡಬೇಕು. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ನೋಡಿ ಮೇಡಮ್, ಈ ಥರ ಮಾಡಿದ್ರೆ ಡಿಬೇಟ್ ನಾನು ಎದ್ದೊಟ್ಟಾಗ್ತೀನಿ. ಅವ್ರಿಗೂ ಬರುತ್ತೆ ಸರ್. ಅಲ್ಲ,
ಅವ್ರು ಬಂದಾಗ ಅವ್ರು ನಾನು ಮಧ್ಯದಲ್ಲಿ ಮಾತಾಡೋದಿಲ್ಲ ಅಪ್ಪ ನನಗೆ ಕ್ಲಾಸ್ ಮೇಡಮ್, ಎಲ್ಲ ನಾನು ಮಾತಾಡೋದಿಲ್ಲ. ಇವ್ರು ಮಾತಾಡುವಾಗ ಯಾಕೆ ಇವ್ರು ನನ್ನ ದಾರಿ ತಪ್ಪಿಸ್ತಾರೆ? ಇವ್ರು ಬೇರೆ ವಿಷಯ ಹೇಳಿ ಸರ್. ಇವ್ರಿಗೆ ಸುಳ್ಳು ಬಿಡ್ರಿ, ಕುತ್ಕೊಳ್ರಿ. ನಾಗೇಂದ್ರ ಅವರೇ, ಒಂದ್ ನಿಮಿಷ. ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ ಎಷ್ಟು ದುಡ್ಡು ತಗೊಂಡ್ರು ಅಂತ ಹೇಳಿ ಆಯ್ತು, ಮಾತಾಡೋಣ. ಕೇಂದ್ರದ ಬಜೆಟ್ ಅಲ್ಲಿ. ನಾಗೇಂದ್ರ ಅವರೇ, ಡೈವರ್ಟ್ ಆಗೋದ್ ಬೇಡ. ಡೈವರ್ಟ್ ಮಾಡ್ತಾರ ಅವರು. ನೀವು ಒಂದ್ ಸ್ವಲ್ಪ ಕೀ ಕೊಟ್ರೆ ಸಾಕು, ಬೇರೆನೆ ಹೋಗ್ತಾರೆ. ಆಮೇಲೆ ವಿಷಯ ಮಾತಾಡ್ಲಿ ಅವ್ರು. ಎಷ್ಟು ಕೈಗಾರಿಕೆಗಳು ಕರ್ನಾಟಕಕ್ಕೆ ತಂದ್ರು ಅನ್ನೋದನ್ನ ಹೇಳ್ಬೇಕು. ಆಯ್ತು, ಅದ್ನ ಆಮೇಲೆ ಇವ್ರಿಗೆ ಕೇಂದ್ರದಲ್ಲಿ ಬಜೆಟ್ ಅಲ್ಲಿ ಕೈಗಾರಿಕಾ ಮಂತ್ರಿಗಳಿಗೆ ಸನ್ನೆ ಸುತ್ತವ್ರೆ, ಅದ್ರ ಬಗ್ಗೆ ಮಾತಾಡಲಿ. ಯೋಗ್ಯತೆ ಮೊಮ್ಮಕ್ಕಳು ಯೋಗ್ಯತೆ ಗೊತ್ತಿದೆ ಕರ್ನಾಟಕಕ್ಕೆ. ಆಯ್ತು ನಾಗೇಂದ್ರ ಅವರೇ, ಬಿಟ್ಬಿಡಿ. ನಾಗೇಂದ್ರ ಅವರೇ, ಬಿಟ್ಟು ಆಗಿದ್ರೆ 2014ರಿಂದ 2023 ತನಕ ಕೇಂದ್ರ ಸರ್ಕಾರ 200 ಲಕ್ಷ ಕೋಟಿ ಸಾಲ ಮಾಡಿದ್ಯಲ್ಲ, ಯಾಕಪ್ಪ ಮಾಡಿದ್ದೀರಾ? ಹಂಗಿದ್ರೆ ಅಲ್ಲಿಗೆ ಬರೋಣ. ಈಗ ಯಾಕಪ್ಪ ಮಾಡಿದ್ದೀರಾ? ಹಾಗಿದ್ರೆ ನಾವು ಮಾಡಿರೋ ತಪ್ಪು ಅನ್ನೋದಾದ್ರೆ ನಿರ್ಮಲಾ ಸೀತಾರಾಮನ್ ಅವರೇ 2018ರಲ್ಲಿ ರಾಜ್ಯ ಸರ್ಕಾರಗಳು ನಾವು ಕೊಡುವ ಹಣದ ಜೊತೆಗೆ ನಿಮ್ಮ ಏನು RBI ರೂಲ್ಸ್ ಪ್ರಕಾರ, ಒಂದು ನಿಮಿಷ ಮೇಡಮ್, RBI ಗೈಡ್ಲೈನ್ಸ್ ಪ್ರಕಾರ ನೀವು ಸಾಲ ಮಾಡಬಹುದು. ಕುತ್ಕೊಳ್ರಿ ಸುಮ್ಮನೆ, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ. JDS ಅವ್ರಿಗೆ ಏನೇನೋ ಗೊತ್ತಿಲ್ಲ, ಸುಮ್ಮನೆ ದಾರಿ ತಪ್ಪಿಸ್ತಾರೆ. RBI ಗೈಡ್ಲೈನ್ಸ್ ಪ್ರಕಾರ ಸಾಲ ಮಾಡಬಹುದು ಕರ್ನಾಟಕ ರಾಜ್ಯ ಸರ್ಕಾರ. ತಮ್ಮ RBI ರೂಲ್ಸ್ 24.91 ಅಡಿಯಲ್ಲಿ ನೋಡಿ, ಅದರ ಅನುಪಾತದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಾಲ ತೆಗೆದುಕೊಳ್ಳೋದಕ್ಕೆ ಅರ್ಹತೆ ಇದೆ ಅಂತೇಳಿ ಕೇಂದ್ರ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸಚಿವರು ಹೇಳಿರೋದ್ರಿಂದ ಸಾಲ ಮಾಡಲಾಗಿದೆ. ಆಮೇಲೆ ಈ ಸಾಲ ತೆಗೆದುಕೊಳ್ಳೋದು ಯಾವ್ಯಾವ ಉದ್ದೇಶಕ್ಕೆ? ಅಭಿವೃದ್ಧಿ. ಅರೇ ಬಿಡ್ರಿ, ಅಂಗನವಾಡಿ ಕಾರ್ಯಕರ್ತರಿಗೆ ನೀವು ಕೇಂದ್ರದಿಂದ ದುಡ್ಡು ಕೊಡ್ತೀವಿ ನಾವು. ಸುಮ್ಮನೆ ಇಲ್ದಾರ ಪುರಾಣಗಳು ಹೇಳ್ಬೇಡ್ರಿ. 20,000 ರೂಪಾಯಿ ಫಿಕ್ಸ್ ಮಾಡ್ರಿ, ಅಲ್ಲಿ ಫಿಕ್ಸ್ ಮಾಡ್ಬಿಟ್ಟು ಕೊಡ್ರಿ, ನಾವು ಕೊಡ್ತೀವಿ ನಮ್ಮ ಪಾಲು ದುಡ್ಡು. ಏನೇನೋ ಮಾತಾಡ್ಬೇಡಿ, ಸುಮ್ಮನೆ. ಅಲ್ಲಿಗೆ ಬರ್ತೀನಿ ನಿಮ್ಮ ಜೊತೆ. ನೋಡಿದ್ರಲ್ಲ, ಈಗ ಕರ್ನಾಟಕ ಸಿದ್ದರಾಮಯ್ಯನವರು ಮಂಡಿಸಿರುವಂಥ ಈ ಬಜೆಟ್ಗೆ ಸಂಬಂಧಪಟ್ಟಂತೆ ವೈರುಧ್ಯಗಳು ಬಹಳಷ್ಟಿದ್ದಾವೆ, ಕನ್ಫ್ಯೂಷನ್ಗಳು ಕೂಡ ಇದೆ. ಇದು ನೋಡಿ, 2023 ಚುನಾವಣಾ ಪೂರ್ವದಲ್ಲಿ ಬಿಟ್ಟಂತಹ ಪ್ರಣಾಳಿಕೆಯಲ್ಲಿ ಯುವ ನಿಧಿ ಹೈಲೈಟ್ ಆಗಿತ್ತು. ಆ ಯುವ ನಿಧಿಗೆ ಹಣವನ್ನು ಇಟ್ಟಿಲ್ಲ, ಯಾಕಂದರೆ ಅದು ಹಾಗೆ ಬಂದಿತ್ತು ಅಂತ ಹೇಳ್ತಿದ್ದಾರೆ. ಇನ್ನೂ ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿಯನ್ನು ಪಡ್ಕೊಳ್ಳೋಣ. ಈಗ ಬಜೆಟ್ ಅಂತ ಸಂದರ್ಭದಲ್ಲಿ ಹೆಂಗೆ ಅಂದರೆ, ನಂದು ಯೋಚನೆಗಳು ಹಿಂಗಿದ್ದಾವೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ಈ ಮೂಲದಿಂದ ಆದಾಯಗಳು ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅದರ ಆಧಾರದಲ್ಲಿ ಅಂದರೆ ಇವೆಲ್ಲವೂ ಕೂಡ ಭರವಸೆ ಅಂತ ಕರೆಸ್ಕೊಳ್ತೀವಿ ಅಲ್ವಾ? ಈ ಆದಾಯ ಈ ನಮಗೆ ಅಬಕಾರಿಯಿಂದ ಇಷ್ಟು ಬರುತ್ತೆ, ಮುದ್ರಾಂಕದಿಂದ ಇಷ್ಟು ಬರುತ್ತೆ ಅನ್ನುವಂಥ ಅಂದಾಜಲ್ಲಿ ಯೋಚನೆಗಳನ್ನು ಹಾಕ್ಕೊಳ್ಳುವಂಥದ್ದು. ಈ ಆದಾಯ ಕ್ರೋಢೀಕರಣಕ್ಕೆ ಹಾಕ್ಕೊಂಡಿರುವಂಥ ಮಾರ್ಗಗಳು ನಿಮಗೆ ಒಪ್ಪಿಗೆ ಇದೆಯಾ? ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆದಾಯ ಕ್ರೋಢೀಕರಣ ದೃಷ್ಟಿಯಿಂದ ಅಥವಾ ಫ್ಯೂಚರಲ್ಲಿ ಸರ್ಕಾರಕ್ಕೆ ಆದಾಯ ಬರಬೇಕು ಅನ್ನೋ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನು ಮಾಡುತ್ತೆ ಸರ್ಕಾರಗಳು, ಅದನ್ನು ಮಾಡಿಲ್ಲ ಮೇಡಮ್. ಈಗ ಎಕ್ಸಾಂಪಲ್ ಹೇಳ್ತೀನಿ, ಬೆಂಗಳೂರು ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಒಂದಿಷ್ಟು ಪ್ರಮುಖ ಕಾರಣಗಳಿದೆ. ಒಂದು, ಮೆಟ್ರೋ ಬಂತು ಬೆಂಗಳೂರಿಗೆ. ಬೆಂಗಳೂರಿನ ಸುತ್ತಮುತ್ತ ಹೊರವಲಯದಲ್ಲಿರುವಂಥ ದೊಡ್ಡಬಳ್ಳಾಪುರ, ಇವತ್ತೇನು ಆಪಲ್ ಕಂಪನಿ ಬಂದಿದೆ, ಹೆಲಿಕಾಪ್ಟರ್ ಘಟಕ ಬಂದಿದೆ. ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋಕ್ಕೆ ಕಾರಣ STRR ರೋಡು 16,000-17,000 ಕೋಟಿ ರೂಪಾಯಿದು ಇನ್ವೆಸ್ಟ್ಮೆಂಟ್ ಕೇಂದ್ರ ಸರ್ಕಾರ ಮಾಡ್ತು. ಯಾಕೆ ಮಾಡ್ತು? ಹೊಸ ಕಂಪನಿಗಳು ಬಂತು, ಇಲ್ಲಿ ಯುವಕರಿಗೆ ಕೆಲಸ ಸಿಕ್ತು, ಕರ್ನಾಟಕಕ್ಕೆ ಆದಾಯ ಜಾಸ್ತಿ ಆಯಿತು. ಆಮೇಲೆ ನೋಡಿ, ಕರ್ನಾಟಕದಲ್ಲಿ ಇಲ್ಲಿವರೆಗೂ ಹೊಸದಾಗಿ ಈಗ ನಡೀತಿರೋದು ಪ್ರೆಸೆಂಟು 3 ಲಕ್ಷ ಕೋಟಿ ರೂಪಾಯಿಗಳ ನ್ಯಾಷನಲ್ ಹೈವೇ ವರ್ಕ್ ನಡೀತಾ ಇದೆ ಪ್ರೆಸೆಂಟ್. 65,000 ಕೋಟಿ ರೂಪಾಯಿದು ರೈಲ್ವೆ ವರ್ಕ್ ನಡೀತಾ ಇದೆ ಕೇಂದ್ರ ಸರ್ಕಾರದ್ದು. ಆಮೇಲೆ ಕರ್ನಾಟಕದಲ್ಲಿ 2 ಮೇಜರ್ ಪೋರ್ಟ್ಗಳನ್ನು ಅಪ್ಗ್ರೇಡೇಷನ್ ಮಾಡ್ತಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಸೊ ಇದೆಲ್ಲ ಕರ್ನಾಟಕ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ಫ್ಯೂಚರ್ನ ನಿರ್ಮಿಸಿ ಕೊಡ್ತದೆ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಶಾಸಕರು, ನನಗೊಂದು ತುಂಬ ಬೇಜಾರಾಯ್ತು ವಿಚಾರ. ಕೇಳೋಣ ಆಮೇಲೆ ನೀವು ಮಾತಾಡಿ. ಕಾಂಗ್ರೆಸ್ ಶಾಸಕರು ಮೊನ್ನೆ ಒಬ್ಬ MLA ಹೇಳ್ತಾರೆ, ಕೇಂದ್ರ ಸರ್ಕಾರ ಒಂದು ಹೆಲಿಕಾಪ್ಟರ್ ಘಟಕನ ಕರ್ನಾಟಕಕ್ಕೆ ರೀಸೆಂಟ್ಲಿ ಬಂತು. ನನ್ನನ್ನು ಇನ್ವೈಟ್ ಮಾಡಿಲ್ಲ ಅವನು, ಕಂಪ್ನಿಯವನು. ನಮ್ಮಲ್ಲಿ ಟ್ರ್ಯಾಕ್ಟರ್ ಅವೇ ರೈತರ ಹತ್ರ ಹೋಗ್ಬಿಟ್ಟು ಗುದ್ದಿಸ್ಬಿಡ್ತೀನಿ, ಕಂಬ ಬೀಳಿಸ್ಬಿಡ್ತೀನಿ, ಎಲೆಕ್ಟ್ರಿಸಿಟಿ ಕಟ್ ಮಾಡಿಬಿಡ್ತೀನಿ. ಆಯ್ತು, ಅದಕ್ಕೂ ಇವ್ರು ಬಗ್ಲಿಲ್ವಾ? ಅವ್ರ ಕಂಪ್ನಿ ಗೇಟ್ ಏನಿದೆಯಲ್ಲ ಅದ್ರ ಮುಂದೆ ಅಗದು ಬಿಡ್ತೀನಿ, ಇವರು ಎಂಪ್ಲಾಯಿಗಳು ಹೆಂಗೆ ಹೋಗ್ತಾರೆ ಅಂತ. ಈ 65 ವರ್ಷ ಇವ್ರು ಅಧಿಕಾರ ಮಾಡಿದ್ದಂಥ ಕಾಂಗ್ರೆಸ್ ಸರ್ಕಾರ ಈ ಹಳ್ಳಿಗಳಿಗೆ ಟಾಯ್ಲೆಟ್ ಅಂದರೆ ಗೊತ್ತಿರಲಿಲ್ಲ ಏನು ಅಂಥೇಳಿ, ನಲ್ಲಿ ನೀರು ಗೊತ್ತಿರಲಿಲ್ಲ. ಇವೆಲ್ಲವನ್ನ ಜಲಜೀವನ್ ಮಿಷನ್ ಅಡಿಯಿಂದ ಕೇಂದ್ರ ಸರ್ಕಾರ ತಂದ್ಬಿಟ್ಟು ಕೊಡ್ತು. ಆಯ್ತಾ?
ಕೇಳಿಸ್ಕೊಳ್ಳಿ ಸರ್. ಕೊಡ್ತು ಇವರು ಕರ್ನಾಟಕಕ್ಕೆ 33,000 ಕೋಟಿ ರೂಪಾಯಿ ಸೆಂಟ್ರಲಿಂದ ಬರಬೇಕಾಗಿತ್ತು. 22,000 ಕೋಟಿ ಆಲ್ರೆಡಿ ರಿಲೀಸ್ ಆಗಿದೆ. 22,000 ಕೋಟಿಗೂ ರಿಸಿಪ್ಟ್ ಕೊಡಬೇಕಲ್ವಾ, ಎಲ್ಲಿ ಎಷ್ಟು ಕೆಲಸ ಆಗಿದೆ, ಏನು ಮಾಡಿದೀವಿ ಅಂತ ಕೊಡಬೇಕಲ್ವಾ. ಇವ್ರು 22,000 ಕೋಟಿಗೆ 5-6 ಬಾರಿ ಸೆಂಟ್ರಲಿಂದ ಕೇಳಿದ್ರು ಕೊಡಲಿಲ್ಲ, ಇವ್ರು ರಿಸಿಪ್ಟೇ ಕೊಡಲಿಲ್ಲ. ಸೊ ಸೆಂಟ್ರಲ್ ಯಾಕೆ ಮುಂದಿನ ದುಡ್ಡು ರಿಲೀಸ್ ಮಾಡ್ತದೆ? ಈಗ ನನ್ನ ಮೇಲೆ ಒಬ್ಬ ಬಾಸ್ ಇರ್ತಾರೆ, ಅವ್ರು ದುಡ್ಡು ಕೊಟ್ಟಿರ್ತಾರೆ, ನನಗೆ ಎಷ್ಟು ಖರ್ಚಾಯ್ತು ಎಲ್ಲೆಲ್ಲ ಅಂತ ಕೊಡ್ಬೇಕಲ್ವಾ, ರಿಸಿಪ್ಟ್ ಕೊಡ್ಬೇಕಲ್ವಾ, ಲೆಕ್ಕ ಕೊಡ್ತಿಲ್ಲ ಇವರು. ಸೊ ದುಡ್ಡು ಎಲ್ಲೋಯ್ತು ಅಂತ ಗೊತ್ತಾಗಬೇಕಲ್ವಾ. ಸೊ ಆ ಕಾರಣದಿಂದ ಜಲಜೀವನ್ ಮಿಷನ್ ಇವತ್ತು 86% ಪ್ರಗತಿ ಹೊಂದಿದೆ. ಪ್ರತಿ ಹಳ್ಳಿಗಳಲ್ಲೂ ಟಾಯ್ಲೆಟ್ ಕಾಣಿಸ್ತಾ ಇದೆ. ಪ್ರತಿ ಹಳ್ಳಿಗಳಿಗೂ ನಿಮ್ಮ ಪ್ರತಿ ಜಿಲ್ಲೆಗೂ 1-2 ನ್ಯಾಷನಲ್ ಹೈವೇಗಳಾಗ್ತಿದೆ. ನೀವು ನ್ಯಾಷನಲ್ ಹೈವೇ ಲಿಸ್ಟ್ ಹೇಳೋ ಅಂದ್ರೆ ನಾನು ಹೇಳ್ತೀನಿ. ಆಮೇಲೆ ಹೈ ಸ್ಪೀಡ್ ಬುಲೆಟ್ ಟ್ರೈನ್ಗಳು ಬೆಂಗಳೂರಿಗೆ ಮೊನ್ನೆ ಕೇಂದ್ರ ಸರ್ಕಾರದ ಬಜೆಟಲ್ಲಿ ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ಹೈದರಾಬಾದ್ ಘೋಷಣೆ ಮಾಡಿದ್ದಾರೆ. ಯಾಕೆ? ಕನೆಕ್ಟಿವಿಟಿ ಈಸಿ ಆದರೆ, ದೊಡ್ಡ ಸಿಟಿಗಳಲ್ಲಿ ಕನೆಕ್ಟಿವಿಟಿ ಆದರೆ ಭಾರತದ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ, ಆ ಸಿಟಿಗಳ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಇವ್ರುಗಳಿಗೆಲ್ಲ ಹೆಂಗೆ ಗೊತ್ತಾ, ಅವರು ಕುಹಕನೆ ಸೀರಿಯಸ್ನೆಸ್ ಇಲ್ಲ, ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ. ಸೊ ಆ ಥರ ಮಾಡೋದು ಅವ್ರದ್ದು. ಬಿಡಿ ಸರ್, ಯಾಕೆ ಅಷ್ಟೊಂದು ಟೀಕೆ ಮಾತಾಡೋರು? ನೀವು ಮಾತಾಡಿ, ನಿಮ್ಮ ಸಮಯ ಬಂದಾಗ ಮಾತಾಡಿ ಅಲ್ಲ. ದಿನೇಶ್ ಅವರೇ, ನೀವು ಬೆಂಗಳೂರಿಗೆ ಕೊಟ್ಟಿರುವಂತಹ ಕೊಡುಗೆಗಳ ಬಗ್ಗೆ ಏನು? 4,000 ಕೋಟಿ ಅನುದಾನ, GBA ವ್ಯಕ್ತಿ ಮೂಲಸೌಕರ್ಯಕ್ಕೆ 1,255 ಕೋಟಿ. ಮೇಡಮ್, ಇದರಲ್ಲಿ ಒಂದು ದೊಡ್ಡ ಏನಂದ್ರೆ ಏನು ಮೋಸ ನಡೀತಾ ಇದೆ. ಬೆಂಗಳೂರಿಗೆ ಇವ್ರೇನು ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಮಾನೋಪಲಿ. ಫಾರ್ ಎಕ್ಸಾಂಪಲ್ಲು 158 ಕಿಲೋಮೀಟ್ರು ವೈಟ್ ಟಾಪಿಂಗ್ 1,500 ಕೋಟಿ ದುಡ್ಡು ಖರ್ಚು ಮಾಡ್ತೀವಿ ಅಂತ. ಅಂದರೆ ಇದು ದೊಡ್ಡ ಭ್ರಷ್ಟಾಚಾರ. ಏನು ವೈಟ್ ಟಾಪಿಂಗ್ ಅಲ್ಲ, ಅದು ಎಲ್ರಿಗೂ ಟೋಪಿ ಹಾಕೋ ಕೆಲಸ ಅಂತ ನಾವು ಕರಿತೀವಿ. ವೈಟ್ ಟೋಪಿ ಹಾಕೋದು ಅಂದರೆ ಇವತ್ತು ಈ ವೈಟ್ ಟಾಪಿಂಗ್ ರಸ್ತೆಗಳು ಇವತ್ತು ಬೆಂಗಳೂರಿನ ಜನಸಂಖ್ಯೆ 80% 2 ವೀಲರಲ್ಲಿ ಓಡಾಡ್ತಾರೆ, 20% ಕಾರ್ಗಳಲ್ಲಿ ಓಡಾಡ್ತಾರೆ. ಮತ್ತೆ ಈ ವೈಟ್ ಟಾಪಿಂಗ್ ರೋಡ್ಸ್ ಏನಾಗುತ್ತೆ, 1 ವರ್ಷ 2 ವರ್ಷ ಆದ್ಮೇಲೆ ನೈಸ್ ಆಗ್ಬಿಡುತ್ತೆ. ಮರಳು ನೀರು ಬಿದ್ರೆ ಸ್ಕಿಡ್ ಆಗಿ ತಲೆ ಹೊಡ್ಕೊಂಡು ಸಾಯ್ತಾರೆ. ಅಂದ್ರೆ ಇದು ಅನ್ಸೈಂಟಿಫಿಕ್ ರೋಡ್ ಫಾರ್ 2 ವೀಲರ್ಸ್. 80% ಓಡಾಡೋ ಜನಕ್ಕೆ ವೈಟ್ ಟಾಪಿಂಗ್ ಮಾಡಿ ಜನ ಸಾಯಿಸೋ ವ್ಯವಹಾರ ಇದು. ಮತ್ತೆ ದುಡ್ಡು ಹೊಡೆಯೋ ವ್ಯವಹಾರ. 1 ಕಿಲೋಮೀಟರ್ ರಸ್ತೆಗೆ 17 ಕೋಟಿ 18 ಕೋಟಿ 20 ಕೋಟಿ ಖರ್ಚು ಮಾಡೋದಕ್ಕೆ 1 ಕೋಟಿ ಖರ್ಚು ಮಾಡಿದ್ರೆ 1 ಕಿಲೋಮೀಟರ್ ಟಾಂಬರ್ ರೋಡ್ ಮಾಡ್ಬೋದು, ಚೆನ್ನಾಗಿರೋದು. ಅರ್ಥ ಆಯ್ತು. ಅದ್ರಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಕ್ ಬರ್ತಾ ಇಲ್ಲ ಇವ್ರಿಗೆ, ಕ್ವಾಲಿಟಿ ವರ್ಕ್ ತಗೊಳಕ್ ಗೊತ್ತಿಲ್ಲ. ಜನರು ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದಾರೆ. 1,500 ಕೋಟಿನ 1,700 ಕೋಟಿ ವೇಸ್ಟ್ ಮಾಡಿ 1,500 ಕೋಟಿ ಬರೀ 158 ಕಿಲೋಮೀಟರ್ಗೆ ವೇಸ್ಟ್ ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ಇದು. ಲೋಕಾಯುಕ್ತನು 5,000 ಪುಟ ವರದಿನೇ ಕೊಟ್ಟಿದೆ. ಹಿಂದಿನ ಗೌರ್ಮೆಂಟ್ ಆಗಿರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಎಲ್ಲ ಸರ್ಕಾರಗಳು ಮಾಡಿದಾವೆ ಈ ಒಂದು ದ್ರೋಹದ ಕೆಲಸನ. ಅದ್ರ ಜೊತೆಗೆ ನಾವು ನೋಡೋದಾದ್ರೆ ಇವತ್ತು ಏನು ಬೆಂಗಳೂರಿಗೆ ನೀವು ಹೇಳ್ದಂಗೆ ಕೆ ರೈಡ್ ಅಂತ ಹೇಳಿದ್ರು. ಕೆ ರೈಡು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮೊದಲು 18,000 ಕೋಟಿ 15,000 ಕೋಟಿ, ಇವತ್ತು 1.5 ಲಕ್ಷ ಕೋಟಿಗೆ ಹೋಗಿದೆ. 6 ವರ್ಷದಲ್ಲಿ ಮುಗಿಸ್ತೀವಿ ಅಂದ್ರು. 2022ರಲ್ಲೇ ನರೇಂದ್ರ ಮೋದಿ ಅವ್ರು ಬಂದು ಅಡಿಗಲ್ಲು ಹಾಕಿದ್ರು, ಎಲ್ಲ ಮಾಡಿದ್ರು. ಇದುವರೆಗೆ ಎಲ್ಲೋಯ್ತದು ಗೊತ್ತಿಲ್ಲ. ಪೆರಿಫರಲ್ ರಿಂಗ್ ರೋಡ್ಗಳು ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಅದೆಲ್ಲೋಯ್ತು? ಕೇಂದ್ರದ ಅನುದಾನನೂ ಬರಲಿಲ್ಲ, ರಾಜ್ಯನೂ ಡೆವಲಪ್ ಮಾಡಲಿಲ್ಲ. 3,000 ಕೋಟಿ ಅದು ದುಡ್ಡೇ ಬರಲಿಲ್ಲ. ಅದನ್ನೇ ಹೇಳ್ತಾ ಇರೋದು. ಈಗ ನೆಕ್ಸ್ಟ್ ಕೆರೆ ಅಭಿವೃದ್ಧಿ ಮಾಡ್ತೀವಿ 3,000 ಕೋಟಿ ಅಂತ ಕೇಂದ್ರದಲ್ಲಿ ಹೇಳಿದ್ರು, ಅವರು ಕೊಡ್ಲಿಲ್ಲ, ಇವರು ಮಾಡಲ್ಲ. ಅಂದ್ರೆ ಟೋಟಲಿ ಬೆಂಗಳೂರು ಜನಕ್ಕೆ ಒಂದು ಟ್ಯಾಕ್ಸ್ ಹೊರ. ಎಲ್ಲಿ ಅಂದ್ರೆ ನಿಮ್ ಕಸಕ್ಕೆ 100ರಿಂದ 400 ರೂಪಾಯಿ ಒಂದೊಂದು ಮನೆಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರಿಗೂ ಅವ್ರಿಗೆ ಸರಿಯಾದ ವ್ಯವಸ್ಥೆಗಳನ್ನ ಕೊಡ್ತಾ ಇಲ್ಲ. ಮತ್ತೆ ಕರೆಂಟು, ವಾಟರ್ ಬಿಲ್ ಅಲ್ಲಿ ಅದರ್ ಚಾರ್ಜಸ್ ಅಂತೆ. ಯಾರೋ ಒಬ್ಬ ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಕೊಂಡ್ಬಿಟ್ರೆ ಅದರ್ ಚಾರ್ಜಸ್ ಅಂತೆ. ಎಷ್ಟೋ ಕಡೆ ನಾನು ಹೇಳ್ಬಿಡ್ತೀನಿ, ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಒಂದು ಲೀಗಲ್ ಲೈನು, ಒಂದು ಇಲ್ಲಿಗಲ್ ಲೈನು. ಅದಕ್ಕೆ ಒಂದೊಂದು ಅಪಾರ್ಟ್ಮೆಂಟ್ ಇಂದ 2 ಲಕ್ಷ 3 ಲಕ್ಷ ಲಂಚ ಕಲೆಕ್ಟ್ ಮಾಡ್ಕೋತಾರೆ ಇವರು. ಇನ್ಕ್ಲೂಡಿಂಗ್ MLAಗಳು, ಕಾರ್ಪೊರೇಟರ್ಗಳು, ಇಂಜಿನಿಯರ್ಸ್ಗಳು. ಒಂದೊಂದು ಅಪಾರ್ಟ್ಮೆಂಟ್ ಇಂದಾನೆ ಒಬ್ಬ ಮನೆ ಅವ್ನು ಲೀಗಲ್ ಆಗಿ ಕಟ್ಕೊಂಡು ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಟಿದ್ರೆ ಅವ್ನಿಗೆ ಅದರ್ ಚಾರ್ಜಸ್ ಅಂದ್ಬಿಟ್ಟು ನೀರಿಗೆ ಎಕ್ಸ್ಟ್ರಾ ದುಡ್ಡುಗಳು ಹಾಕ್ತಾರೆ. ಅಂದ್ರೆ ಇವ್ರೇನು ದೊಡ್ಡ ಪೈಪ್ ಹಾಕಿರ್ತಾರ, ಕೊಡೋದೇ ಅರ್ಧ ಇಂಚ್ ಪೈಪ್, ಅದರಲ್ಲೇ ಎಷ್ಟು ಬರ್ಬೇಕು ಅಷ್ಟೇ ನೀರು. ಅಂದ್ರೆ ಇವರು ಎಲ್ಲಾ ರೀತಿ ಲೂಟಿ ಮಾಡಿ ಜನರನ್ನ. ಮತ್ತೆ ಈಗ ನಾನು ಹೇಳ್ಬಿಡ್ತೀನಿ, ಒಂದೇ ನಿಮಿಷ, ಆದಾಯ ಕೊರತೆ ಎಲ್ಲಾಗಿದೆ. ZP TP ಲೋಕಲ್ ಎಲೆಕ್ಷನ್ ಮಾಡಿದೆ, 19,000 ಕೋಟಿ ಕೇಂದ್ರದಿಂದ ಬಂದಿಲ್ಲ. ಬೆಂಗಳೂರು ಅಲೋನ್ 2,300 ಕೋಟಿ ಬಂದಿಲ್ಲ. ರೆವಿನ್ಯೂ ಇಲಾಖೆಯಲ್ಲಿ ನಡೀತಾ ಇರೋ ಹೈಯೆಸ್ಟ್ ಕರಪ್ಷನ್ ಏನು ಈ ಖಾತಾ ಅಂತ ತಂದವ್ರೆ. ಅದ್ ಹೆಂಗೆ ಏ ಖಾತಾ ಸೈಟ್ ಇದ್ರು ಈ ಖಾತಾ ಬೇಕಂತೆ. ಇದು ಮೌಢ್ಯತೆ. ಅಂದ್ರೆ ಒಂದು ಅನ್ಸೈಂಟಿಫಿಕ್ ಮೆಥಡ್ ಅಂತಾನೆ ಹೇಳ್ಬೇಕು. ಏ ಖಾತಾ ಇರೋನ್ಗೆ ಈ ಖಾತಾ ತಗೋಬಂತ ಅಂತಾರೆ. ಎಲ್ಲ ಆಗಿರೋದಕ್ಕೆ ಈ ಖಾತಾ ಯಾಕೆ ತರಬೇಕು? ಮತ್ತೆ ಅದಕ್ಕೆ ಲಂಚ ಇರೋದ್ರಿಂದ ಏನಾಗ್ತಾ ಇದೆ, ಜನ ಸರ್ಕಾರಿ ಕಚೇರಿಗಳಿಗೆ ಹೋಗ್ತಾ ಇಲ್ಲ, ರೆವಿನ್ಯೂ ಟ್ರಾನ್ಸಾಕ್ಷನ್ ನಡೀತಾ ಇಲ್ಲ. ಇವ್ರು 28,000 ಕೋಟಿ ಅಂದ್ರೆ 20,000 ಕೋಟಿಗೆ ಬಂದಿದೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, KDB BDA ಇವೆಲ್ಲ ಅಲಾಟ್ಮೆಂಟ್ಗಳಿದಾವಲ್ಲ, ಲ್ಯಾಂಡ್ಗಳು,
ಅಲಾಟ್ಗಳು, ಅವು ಅಲಾಟಿಗಳು ಇದ್ರೂ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇಲ್ಲ. ಅದರಿಂದ ಒಂದು ಈಗ KD ಬೆಲೆ 25,000 ಎಕರೆ ಇವರೇ ಎಂಟಿ ಆಗಿ ಬಿದ್ದಿದೆ, ಅದನ್ನ ಹ್ಯಾಂಡ್ ಓವರ್ ಮಾಡ್ತಾ ಇಲ್ಲ. ಹ್ಯಾಂಡ್ ಓವರ್ ಮಾಡಿದ್ರೆ ಅವರು ಲೋಕಲ್ ಟ್ಯಾಕ್ಸ್ ಕಟ್ತಾರೆ, ಇಂಡಸ್ಟ್ರಿಗಳು ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡ್ತಾರೆ. ಅದಕ್ಕೆ ಇವರೇ ರೆವಿನ್ಯೂ ಕುತ್ತಿಗೆ ಮೇಲೆ ಕಾಲಿಡ್ಕೊಂಡು ಅದುಮ್ತಾರೆ. ಸಿದ್ದರಾಮಯ್ಯ ಅಂಡ್ DK ಶಿವಕುಮಾರ್ ಇದು ಅದುಮ್ತಾ ಇರೋದ್ರಿಂದ ರೆವಿನ್ಯೂ ಬರ್ತಾ ಇಲ್ಲ. ಅದಕ್ಕೆ ಹೋಗಿ ಸಾಲ ಮಾಡ್ತಾರೆ, ಜನರ ಮೇಲೆ ದಂಡ ಹಾಕ್ತಾರೆ. ನಾನು ಹೇಳ್ತಾ ಇರೋದು, ನಾನು ಇದು ಸರಿ ಮಾಡಕ್ಕೆ ಯಾಕೆ ಹೋಗ್ತಾ ಇಲ್ಲ ಇವ್ರುಗಳು. ರೈಟ್. ಸಾಲ ಅಂದಾಗ ಈಗ ₹1 ತಗೊಂಡ್ರು ಕೂಡ 20 ಪೈಸೆ ಸಾಲ ಮರುಪಾವತಿಗೆ ಇಟ್ಕೋಬೇಕಾಗಿದೆ ನಾಗೇಂದ್ರ ಅವರೇ. ಈಗ 100% ತಗೊಂಡ್ರೆ 20% ಸಾಲ ಮರುಪಾವತಿಗೆ ಇಟ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಈ ಸಿದ್ಧಾಂತ ಹಿಡಿದ ಸರ್ಕಾರ ಅಂದರೆ, ತಲೆ ಹಿಡಿದ ಸರ್ಕಾರ ಅಂದರೆ ಇವತ್ತು ರಾಜ್ಯ ಸರ್ಕಾರ ಅಂತ ಹೇಳ್ಬೋದು. ಇವತ್ತು ಪ್ರತಿ ವರ್ಷದಿಂದ ವರ್ಷಕ್ಕೆ ಸಾಲ ಮಾಡ್ಕೊಂಡು ಹೋಗೋದು ಒಂದೇ ಸಿದ್ಧಾಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಗಾತ್ರದ ಬಜೆಟ್ ಮಂಡನೆ ಮಾಡೋದು ಒಂದು ತಲೆಯಲ್ಲಿ ಉಳ್ಕೊಂಡು ಇವರು ಏನು ಮಾಡ್ತಾರೆ, ಬರೀ ಸಾಲಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಇವತ್ತು. ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಮತ್ತು ಅದರಿಂದ ನಾವು ಹೆಂಗೆ ಬರೀ ಬಡ್ಡಿ ಕಟ್ಟೋದಲ್ಲೇ ಸೀಮಿತ ಆಗ್ಬಿಟ್ಟಿದ್ದಾರೆ ಇವತ್ತು. ಸೊ ಅದನ್ನ ಬ್ಯಾಲೆನ್ಸ್ ಮಾಡೋ ತಲೆ ಹಿಡಿದ ಸರ್ಕಾರ ಅಂತಲೇ ಹೇಳ್ಬೋದಾಗಿದೆ. ಇವತ್ತು ಎಲ್ಲ ಒಂದು ಇಲಾಖೆಗಳಲ್ಲಿ, ನಿಗಮ ಮಂಡಳಿಗಳಲ್ಲಿ ಎಂತೆಂಥ ಅನ್ಯಾಯ ನಡೀತಾ ಇದೆ ಅಂತಂದರೆ ನಮಗೊಂಥರ ಇವತ್ತು ರಾಜ್ಯದಲ್ಲಿ ಇಂಥ ಸರ್ಕಾರ ತಂದು ಮಾತ್ರ 7 ಕೋಟಿ ಕನ್ನಡಿಗರು ಮಾತಾಡೋಂಗಾಗಿದೆ. ಇವತ್ತು ನಾನು ಯಾಕೆ ಇವತ್ತು ಮೈನಾರಿಟಿ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ, ಅವ್ರು ಬಡ್ಡಿ ಸಾಲ ಮನ್ನಾ ಮಾಡಿದರೆ ಸಂತೋಷ, ಅವರು ಬಡವರಿದ್ದಾರೆ, ಮಾಡಿದರೆ ಒಪ್ಕೋಣ. ಆದರೆ ಉಳಿದಂಥ ನಿಗಮ ಮಂಡಳಿಗಳು ಏನಾಗಿದ್ವು ನೋಡಿ, 2022ರಲ್ಲಿ ದೇವರಾಜ ಅರಸು ನಿಗಮಕ್ಕೆ 190 ಕೋಟಿ ಅನುದಾನ ಬಿಡುಗಡೆ ಆಗಿತ್ತು 2022ರಲ್ಲಿ. ಅದೇ ನಾವು 25ರಲ್ಲಿ ಬರೀ 50 ಕೋಟಿ ನೀವು ಅನುದಾನ ಬಿಟ್ಟಿದ್ದೀರಿ, 73% ಕಡಿತ ಮಾಡಾಕಿದ್ದೀರಿ. ಸೊ ಆ ನಿಗಮ ಮಂಡಳಿ ಹೆಂಗೆ ಅಭಿವೃದ್ಧಿ ಆಗುತ್ತೆ? ಹೆಂಗೆ ನೀವು ದೇವರಾಜ್ ಅರಸು ಅವ್ರ ದಾಖಲೆ ನೀವು ಬ್ರೇಕ್ ಮಾಡ್ತೀರಿ? ಅವ್ರು ಮಾಡಿದಂಥ ಒಂದೇ ಒಂದು ಕಾರ್ಯಕ್ರಮದಲ್ಲಿ ನೀವು ಹತ್ರ ಹೋಗಕ್ಕಾಗ್ತಾ ಇಲ್ಲ ಇವತ್ತು ನೀವು. ಅದೇ ರೀತಿ ಮರಾಠ ಅಭಿವೃದ್ಧಿ ನಿಗಮಕ್ಕೆ 2022ರಲ್ಲಿ 100 ಕೋಟಿ ಅನುದಾನ ಕೊಟ್ಟಿದ್ರು. ನೀವು 26ರಲ್ಲಿ 25ರಲ್ಲಿ ಬರೀ 25 ಕೋಟಿ ಕೊಟ್ಟಿದ್ದೀರಾ, ಬರೀ 75% ಕಡಿತ ಮಾಡಿದ್ದೀರಾ. ಹೆಂಗ ಅದು ಅಭಿವೃದ್ಧಿ ಬೇಕಾ ನಿಗಮ? ಅದೇ ರೀತಿ ವೀರಶೈವ ಲಿಂಗಾಯತ ನಿಗಮ 2022 100 ಕೋಟಿ ಕೊಟ್ಟಿದ್ರಿ, ನೀವು 25ರಲ್ಲಿ ಬರೀ 30 ಕೋಟಿ ಕೊಟ್ಟಿದ್ರಿ ಆ ನಿಗಮಕ್ಕೆ, ವೀರಶೈವ ಲಿಂಗಾಯತ ನಿಗಮಕ್ಕೆ 70% ಕಡಿತ ಆಗಿದೆ. ಅದೇ ರೀತಿ ನೀವು ಒಕ್ಕಲಿಗ ಅಭಿವೃದ್ಧಿ ನಿಗಮಕ್ಕೆ 60 ಕೋಟಿ ಕೊಟ್ಟಿದ್ರಿ 2022ರಲ್ಲಿ. 25ರಲ್ಲಿ ಎಷ್ಟು ಕೊಟ್ಟಿದ್ರಿ? ಕೇವಲ 30 ಕೋಟಿ ಕೊಟ್ಟಿದ್ರಿ, 50% ಕಡಿತ ಆಗಿದ್ರಿ. ಹೆಂಗೆ ಹೋಗ್ಬೇಕು ಆ ನಿಗಮಗಳು? ಹೆಂಗೆ ಅಲ್ಲಿ ಅಭಿವೃದ್ಧಿ ಆಗಬೇಕು? ಅಲ್ಲಿನ ಮಕ್ಕಳಿಗೆ ಹೆಂಗೆ ಅಭಿವೃದ್ಧಿ ಆಗಬೇಕು? ಅಲ್ಲಿನ ಒಂದು ಇರೋಂಥ ಮೂಲ ಸೌಕರ್ಯಗಳು ಹೆಂಗೆ ಕೊಡ್ಬೋದು? ಆ ರೀತಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮ 25 ಕೋಟಿ ಕೊಟ್ಟಿದ್ರಿ 2022ರಲ್ಲಿ. ಈ 25ರಲ್ಲಿ ನೀವು ಬರೀ 6.5 ಕೋಟಿ ಕೊಟ್ಟಿದ್ದೀರಿ, ಅಲ್ಲಿಗೆ ನೀವು 74% ನೀವು ಕಡಿತ ಮಾಡಿದ್ರಿ. ಇದು ಉಳಿಸ್ಕೊಂಡಿದ್ರಿ ನೀವು. ಇದೆಲ್ಲ ಕುಡಿಕನ್ನ ಬಜೆಟ್ ಅಲ್ಲಿ ಮಣ್ಣೆ ಮಾಡಿದ್ರಿ, ಇಷ್ಟೆಲ್ಲ ಉಳಿತಾಯ ಆಗಿದೆ ಅನ್ನೋ ಪ್ರಶ್ನೆ. ಅದೇ ರೀತಿ ಅಂಬಿಗರ ಚೌಡಯ್ಯ ನಿಗಮ 15 ಕೋಟಿ ಕೊಟ್ಟಿದ್ರಿ 2022ರಲ್ಲಿ. ಈಗ ನೀವು ಕೊಟ್ಟಿರೋ ಕೇವಲ 5 ಕೋಟಿ 2025ರಲ್ಲಿ, ಅಲ್ಲಿಗೆ 66% ಕಡಿತ ಮಾಡಿದ್ರಿ ನೀವು. ಅದೇ ರೀತಿ ಸವಿತಾ ಸಮಾಜ ಮಡಿವಾಳ ಇವತ್ತೇನು ಹೇಳ್ತಾ ಇದ್ರಲ್ಲ, ವಾಷಿಂಗ್ ಮಿಷಿನ್ ಕೊಟ್ಟಿದ್ರಿ ಅಂತ 2022ರಲ್ಲಿ 10 ಕೋಟಿ ಕೊಟ್ಟಿದ್ರು, ಈಗ ಅನುದಾನ ಕೊಟ್ಟಿದ್ದು ಅದಕ್ಕೆ ಆ ನಿಗಮಕ್ಕೆ. ಇವ್ರು 25ರಲ್ಲಿ 2 ಕೋಟಿ ಕೊಟ್ಟಿದ್ದಾರೆ. ಹೆಂಗ್ ಬರಬೇಕು ಮಡಿವಾಳ ಸಮಾಜದ ಅಭಿವೃದ್ಧಿ ಹೆಂಗಾಗಬೇಕು ಅಂದ್ರೆ ಅಲ್ಲಿಗೆ 80% ಕಡಿತ ಮಾಡಿದ್ರಿ ಆ ಸಮುದಾಯಕ್ಕೆ. ಅಭಿವೃದ್ಧಿ ಕೊಡಲಿಲ್ಲ ನೀವು 25ರಲ್ಲಿ. ನೀವು ಬಜೆಟ್ ಮಂಡನೆ ಮಾಡ್ತಾರಲ್ಲ, ಅಭಿವೃದ್ಧಿ ಕೊಡಲಿಲ್ಲ ನೀವು ಅಲ್ಲಿ ಬಜೆಟ್ ಮಂಡನೆ ಮಾಡಿ. ಹಳೆಮಾರಿ ನಿಗಮ ಮಂಡಳಿಗೆ 10 ಕೋಟಿ ಇತ್ತು 2022ರಲ್ಲಿ ಅನುದಾನ ಕೊಟ್ಟಿತ್ತು, ಈಗ ಕೊಟ್ಟಿದ್ದು ಕೇವಲ 2.5 ಕೋಟಿ, 75% ಕಡಿತ ಆಗಿದೆ. ಅದೇ ರೀತಿ ರೈತರ ಸಾಲ ತಗೊಂಬನ್ನಿ ನೀವು. ರೈತರದ ಆತ್ಮಹತ್ಯೆಗಳು ಎಷ್ಟಾಗಿದೆ ರಾಜ್ಯದಲ್ಲಿ ಇವತ್ತು? ರೈತರ ಆತ್ಮಹತ್ಯೆಗಳು ನೀವು ಅಂಕಿಅಂಶ ತಗೊಳ್ಬೇಕಾದ್ರೆ 2023ರಲ್ಲಿ 1254 ರೈತರ ಆತ್ಮಹತ್ಯೆ ಆಗಿದೆ. ಅದೇ ರೀತಿ 2024ರಲ್ಲಿ 1778 ರೈತರ ಆತ್ಮಹತ್ಯೆ ಆಗಿದೆ. 25ರಲ್ಲಿ 377 ರೈತರು ಆತ್ಮಹತ್ಯೆ ಆಗಿದೆ. ಅದರಲ್ಲಿ ನೀವು ಅವ್ರಿಗೆ ಕೊಡಬೇಕಾದಂಥ ಒಂದು 2170 ಕುಟುಂಬಗಳಿಗೆ ಮಾತ್ರ ನೀವು ಪರಿಹಾರ ಕೊಟ್ಟಿದ್ರಿ. 600 ಕುಟುಂಬಗಳಿಗೆ ನೀವು ಪರಿಹಾರನೇ ಕೊಡಲಿಲ್ಲ. ಕೇಳಿದ್ರೆ ತಾಂತ್ರಿಕ ದೋಷ ಅಂತ ಹೇಳ್ತೀರಿ, ನೆಪ ಹೇಳ್ತೀರಿ. ಇವತ್ತು ನೀವೇನು ಇವತ್ತು ವಿದ್ಯಾಶ್ರೀ ಮತ್ತೆ ಏನು ಸ್ಕಾಲರ್ಶಿಪ್ ವಂಚನೆ 40% ನೀವು ದುಡ್ಡು ಅಲ್ಲಿ ವಿದ್ಯಾಶ್ರೀ ನೀವು ಗ್ಯಾರಂಟಿ ಯೋಜನೆಗೆ ಹಾಕೊಂಡಿದ್ರಿ 40%. 1.5 ಲಕ್ಷ ಮಕ್ಕಳು ನೀವು ಏನು ಕೊಡಲೇ ಇಲ್ಲ. ಅಂದ್ರೆ ನೀವು ಎಷ್ಟು ಭ್ರಷ್ಟಾಚಾರ ಮಾಡಿದ್ರೆ ಸರ್ಕಾರ ಕಾಣಿಸ್ತಾ ಇದೆಯಲ್ಲ. ಕಂಪ್ಲೀಟ್ ಅಂಕಿ ಸಮೇತ ನಾವು ಹೇಳ್ಬೇಕಾದ್ರೆ 4,16,000 ಕೋಟಿ ಬಜೆಟ್ ಅಲ್ಲಿ 1,31,000 ಕೋಟಿ ಉಳಿತಾಯ ಆಗಿದೆಯಲ್ಲ, ಅದ್ರ ಅಂಕಿಅಂಶ ಬೇಕಾಗಿದೆ. ಅದು ವ್ಯಾಲಿಡ್ ಪಾಯಿಂಟ್. ಆ ಲೆಕ್ಕ ಕೊಡಬೇಕು ಸರ್ ನೀವು. ಒಂದು ಎರಡನೇದಾಗಿ ಆಗ್ಲೇ ನಾಗೇಂದ್ರ ಅವ್ರು ಮಾತಾಡ್ಬೇಕಾದ್ರೆ ಅಲ್ಪಸಂಖ್ಯಾತರ ಬಗ್ಗೆ ಉಲ್ಲೇಖ ಮಾಡಿದ್ರು. ಅಲ್ಪಸಂಖ್ಯಾತರ ಶಾಲೆಗಳನ್ನ KPS ಮಾದರಿಯಲ್ಲಿ ಉನ್ನತೀಕರಣಕ್ಕೆ 1,000 ಕೋಟಿ, ಏನದು ವಕ್ಫ್ ಆಸ್ತಿ ಅಭಿವೃದ್ಧಿಗೆ ಹಣ ಮೀಸಲು, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗೆ 50,000, ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ, ಅಲ್ಪಸಂಖ್ಯಾತ ಉದ್ಯೋಗಸ್ಥ ಮಹಿಳೆಯರಿಗೆ 4 ಹಾಸ್ಟೆಲ್, ಹುಬ್ಬಳ್ಳಿ ಕಲಬುರಗಿಯಲ್ಲಿ ಹಜ್ ಭವನ. ಇನ್ನೂ ಇದೆ ಸರ್, ಇನ್ನೊಂದು 4-5 ಇದೆ ಮೇಡಮ್. 2022ರಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ ಮೇಡಮ್. ನಿಗಮಗಳನ್ನು ಸ್ಥಾಪನೆ ಮಾಡಿದಂಥ
22ರಲ್ಲಿ ನೀವು 22ರದ್ದು ಹೇಳ್ತಿದ್ದೀರಿ, 25 ಹೇಳ್ತಿದ್ದೀರಿ. 22ರಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ. ಓಲೈಕೆ ರಾಜಕಾರಣ ಮಾಡೋದಕ್ಕೋಸ್ಕರ ಹಲವಾರು ನಿಗಮಗಳನ್ನು ಸ್ಥಾಪನೆ ಮಾಡಿ ಆ ಸರ್ಕಾರ ಅವ್ರ ಮೂಗಿಗೆ ಏನು ಸವರಬೇಕೋ ಸವರಿದ್ರು. ಆಯಿತಾ? ನಾವು ಒಟ್ಟಾರೆ ಬಜೆಟ್ನಲ್ಲಿ ನೇರವಾಗಿ ಅವ್ರಿಗೆ ಪಂಚ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಯಾರ್ಯಾರಿಗೆ ಏನೇನು ಸವಲತ್ತು ಕೊಡಬೇಕೋ ಅದನ್ನು ನಾವು ಕೊಡ್ತಾ ಇದ್ದೇವೆ. ಹಾಗಾಗಿ ನಿಗಮ ಮಂಡಳಿಗಳ ಕೆಲಸ ಕಾರ್ಯಗಳು ತಗ್ಗಿದೆ. ಈ ನಿಗಮ ಮಂಡಳಿಗಳು ಮಾಡಬೇಕಾಗಿರೋದೇನು ಅಂತಂದರೆ ಆ ನಿಗಮಗಳು, ಆ ಸಮಾಜದ ನಿಗಮಗಳು ತಮ್ಮ ಸಮಾಜದ ಉನ್ನತೀಕರಣಕ್ಕೆ ಏನು ಬೇಕೋ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ ಆ ನಿಗಮಗಳು. ಅದನ್ನ ವರದಿಯನ್ನು ಸರ್ಕಾರಕ್ಕೆ ನೀಡಬೇಕಾಗಿದೆ. ಆ ಕೆಲಸ ಮಾಡೋದಕ್ಕೆ ಇವರು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಬಿಡಿ, ನಾನು ಮಾತಾಡೇ ಇಲ್ಲ ನಾಗೇಂದ್ರ, ನೀವು ಹೇಳಿದ ಮಾತಂತೆ ನಾನು ಮಾತನಾಡಿಲ್ಲ, ಮಾತಾಡೋದು ಇಲ್ಲ. ಆಯ್ತಾ? ಆಮೇಲೆ ಮೇಡಮ್, ಇದು ಈಗ ಏನೋ ಸರ್ಕಾರ ಘೋಷಣೆ ಮಾಡಿದಂಥ ಆಯವ್ಯಯದಲ್ಲಿ 25-26ರಲ್ಲಿ ಮಾಡಿದ್ದು ಖರ್ಚೇ ಆಗಿಲ್ಲ ಹಣ ಅಂತ ಹೇಳಿದ್ರು. ಮೇಡಮ್, ಇವ್ರ ಹತ್ರ ಇದೆಯಲ್ಲ ಅಂಕಿಅಂಶ, ಅಲ್ಲ ಈ ಅಂಕಿಅಂಶ ಇರೋದು ಜನವರಿ ತಿಂಗಳ ತನಕದ್ದು, ಇನ್ನೂ ಮಾರ್ಚ್ ಮುಗ್ದಿಲ್ಲ. ಮಾರ್ಚ್ 31ಕ್ಕೆ ಈ ಪರಿಪೂರ್ಣವಾದಂಥ ಅಂಕಿಅಂಶ ಬರುತ್ತೆ. ಮತ್ತು ರಿಅಪ್ರೋಪ್ರಿಯೇಷನ್ ಬಜೆಟ್ನ ಏನು ಘೋಷಣೆ ಮಾಡ್ತಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ, ಆಗ ಇದನ್ನು ಸೇರಿಸಿ ಈ ಉಳಿಕೆ ಇರೋದನ್ನ ಸೇರಿಸ್ಕೊಂಡಿರೋದನ್ನ ಹೇಳಿ ಬಜೆಟ್ನ ಫೈನಲ್ ಅಂತಿಮ ಮಾಡ್ತಾರೆ. ಇವರು ಜನರ ದಾರಿ ತಪ್ಪಿಸುವಂಥ ಕೆಲಸ ಮಾಡೋದು ಬೇಡ. ಮಾರ್ಚ್ 31 ತನಕ ಇನ್ನೂ ತೆರಿಗೆ ಕಲೆಕ್ಷನ್ ಆಗುತ್ತೆ. ಹೈಯೆಸ್ಟ್ ಕಲೆಕ್ಷನ್ ಆಗೋದೇ ಮಾರ್ಚಲ್ಲಿ. ಆ ಹಣ ಬಂದಾಗ ನೀವೇನು ಹೇಳಿದ್ರಲ್ಲ ಸರ್, ಡಿಫಿಷಿಯೇಟ್ ಇದೆ ಅಂತ, ಡಿಫಿಷಿಯೇಟು ಇರೋದಿಲ್ಲ ಆ ಸಂದರ್ಭದಲ್ಲಿ. ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಇದ್ದರೆ ಒಂದು 5,000-6,000 ಕೋಟಿ ಅಷ್ಟು ಇರುತ್ತೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ಹಣ ಪೂರ್ತಿ ಬಂದಾಗ ನೀವೇನು ಕೆಪೆಕ್ಸ್ಗೆ ಇದು 70,000 ಕೋಟಿ ನೀವೇನು ಹೇಳಿದ್ರಿ, ಅದರಲ್ಲಿ 32,000 ಕೋಟಿ ಖರ್ಚು ಮಾಡಿದ್ದೀರಿ ಅಂತ ನೀವು ಹೇಳಿದ್ರಿ. 32,000 ಕೋಟಿ ಮಾರ್ಚ್ ಇನ್ನೂ ಬಂದಿಲ್ಲ, ಬರಬೇಕು. ಜನವರಿ ಇದ್ದಿದ್ದು ಅಂಕಿಅಂಶ, ಜನವರಿ, ಫೆಬ್ರವರಿ, ಮಾರ್ಚ್ ಇದೆ. ಆಗುತ್ತೆ ಕೆಲಸ, ಆಗಲ್ಲ ಅಂತಲ್ಲ. ಇದು ಎಲ್ಲ ಸರ್ಕಾರಗಳು ಮೇಡಮ್, ಎಲ್ಲ ಸರ್ಕಾರಗಳ ಸಂದರ್ಭದಲ್ಲಿ ಅದನ್ನ ಇದು ಮಾಡೋದು. ಈಗ VBG ರಾಮ್ಜಿಗೆ ನಿಮ್ಗೆ ಅಸಮಾಧಾನ ಇತ್ತು, ಅದನ್ನ ನಿಮ್ಮ ಪ್ರತಿಭಟನೆಯ ಮೂಲಕ ಉಲ್ಲೇಖ ಮಾಡ್ಕೊಂಡು ಬಂದಿದ್ದೀರಿ. ಅದ್ರ ಬಗ್ಗೆ ನಮಗೆ ಅಸಮಾಧಾನ ಇದೆ ಅಂತ ಹೇಳಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಹಾತ್ಮ ಗಾಂಧಿ ಅದು ಕೌಂಟ್ರಾ ಅಥವಾ ನಿಮ್ಮ ಯೋಚನೆನಾ? ಅದು ಮೇಡಮ್ ನಮ್ಮ ಯೋಚನೆನೇ ಅದು. ನೋಡಿ, ಇವರು ಹೆಸರು ಬದಲಾವಣೆ ಮಾಡ್ಬಿಟ್ಟು ಆಕ್ಟ್ ಅನ್ನು ತೆಗೆದುಬಿಟ್ಟು ಆಕ್ಟನ್ನೇ ತೆಗೆದಾಕ್ಬಿಟ್ಟಿದ್ದಾರೆ. ಹೇಳ್ಬೇಕು ನೀವು AP ವಕ್ತಾರರು, ಆಕ್ಟನ್ನೇ ಅಂದ್ರೆ ಕೋರ್ಟ್ಗೆ ಹೋಗ್ಬೋದಾಗಿತ್ತು. ನನಗೆ ಇಷ್ಟು ಕನಿಷ್ಠ ಏನು ಉದ್ಯೋಗ ಹೇಳಿದಿರಿ ಇಷ್ಟು ದಿನ ಅಂತ, ಅದು ಕೊಡಲಿಲ್ಲ ಅಂದರೆ ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಆ ಕಾಯ್ದೆ ಇತ್ತು, ಆ ಕಾಯ್ದೆಯನ್ನೇ ತೆಗೆದು ಬಿಸಾಕಿ ಈಗ ಅದ್ರ ಏನು ಸ್ವರೂಪ ಅಂತಂದರೆ, ಯಾರೋ ಒಬ್ಬ ಗುತ್ತಿಗೆದಾರನಿಗೆ ನೇರವಾಗಿ ಕೇಂದ್ರದಿಂದ ನಾವೇ ಆಯ್ಕೆ ಮಾಡಿ ಇಂಥ ಕಾರ್ಯಕ್ರಮ ಅಂತೇಳಿ ಅಲ್ಲಿಂದ ಅದಾನಿನೋ ಅಂಬಾನಿನೋ ಯಾರನ್ನ ಕಳಿಸುವಂಥ ಉದ್ಯಮ ಕಾರ್ಯಕ್ರಮ ಅದು. ಇದು ನಿಜವಾಗ್ಲೂ ಗ್ರಾಮ ಸಭೆಗಳಿಂದ ಗ್ರಾಮಸ್ಥರೇ ಕೂತ್ಕೊಂಡು PDO ಮುಖಾಂತರ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಆಯ್ಕೆಯಾಗಿ ಇಂಥ ಕಾರ್ಯಕ್ರಮ ಮಾಡ್ಬೇಕು ನಮ್ಮೂರ್ದು ಅಂತ ಹೇಳಂಗೆ ಇಲ್ಲ ಇನ್ನು ಮುಂದೆ ಅವರು. ಅದು ತಪ್ಪು ಅಂತ ನಾವು ಹೇಳ್ತಾ ಇರೋದು. ಆಮೇಲೆ ಹಣ ಯೋಜನೆ ಅದಕ್ಕೆ ದುಡ್ಡು ಕೊಡೋದು ನಾವು, ಅವ್ರ ಹೆಸರು ಏನು ಮೇಡಮ್? ಇದು ರಾಜ್ಯ ಸರ್ಕಾರ ದುಡ್ಡು ಕೊಡೋದು, ಹೆಸರು ಬದಲಾವಣೆ. ಬಜೆಟ್ ಬಗ್ಗೆ ಆಕ್ಷೇಪ ಇದೆಯಲ್ಲ, ಅದನ್ನ ಸದನದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀರಾ? ಸರಿದಾರಿಗೆ ತರೋ ಪ್ರಯತ್ನ ಆಗುತ್ತಾ? ರೈಟ್ ಹೇಳ್ತೀನಿ. ನಿಗಮ ಮಂಡಳಿಗಳು BJP ಅವರು ಸ್ಥಾಪನೆ ಮಾಡಿದ್ರು, ಆ ಸಮುದಾಯಕ್ಕೆ ತಕ್ಕಂತೆ ಅದೇನು ಕೆಲಸ ಇಲ್ಲ ಅಂತಾರೆ. ನೋಡಿ, ಇವ್ರದ್ದು ಎಂತ ಹಾಸ್ಯಾಸ್ಪದ ಅಂದರೆ ಕಾಂಗ್ರೆಸ್ ಸರ್ಕಾರದ ನೀತಿಗಳು. 54 ಜನಕ್ಕೆ ಯಾರು ನಿಗಮ ಮಂಡಳಿ ಅಧ್ಯಕ್ಷರಿದ್ರು ಅವ್ರಿಗೆ ಸಚಿವ ಸ್ಥಾನದ ಸ್ಟೇಟಸ್ ಇರಲಿಲ್ಲ. ನಾಮಕಾವಸ್ಥೆ ಅಂದರೆ ಮಾಡ್ಕೊಂಡು ಹೋಗ್ತಿದ್ರು. ಇವ್ರಿಗೆಲ್ಲ ಗೂಟದ ಕಾರು ಇದ್ರದ್ದೇ ಪ್ರತಿ ತಿಂಗಳು 54 ಕೋಟಿ ಖರ್ಚಾಗ್ತಿದೆ. ಕರ್ನಾಟಕ ಸರ್ಕಾರ ಹೊಣೆ ಆಗ್ತಿದೆ. ಯಾಕ್ರಿ ಮಾಡ್ತೀರಾ ನೀವು? ನೀವೇ ಅಲ್ವಾ ನಿಮ್ಮ ಬಟ್ಟೆ ಹಿಂಗೆಲ್ಲ ಕರ್ಕೊಂಡ್ಬಂದು ನೋಡಿ ಬೇರೆಯವ್ರು ಮಾತಾಡುವಾಗ ಮಾತಾಡಬಾರ್ದು. ನಾನು ಹೇಳ್ತಿದ್ದೀನಿ, ನಾವು ಮಾಡಿದ್ದಲ್ಲ. ನಿಗಮಗಳು ಸಚಿವ ಸ್ಥಾನದ ಸ್ಟೇಟಸ್ ಕೊಟ್ಟಿದ್ದಾರು, ಸಚಿವ ಸ್ಥಾನ ಸ್ಟೇಟಸ್ ಕೊಟ್ಟಿದ್ದಾರೆ ಸರ್. ಮೇಡಮ್, ಕೊನೆಯದಾಗಿ ಕಾಂಗ್ರೆಸ್ನ ವಕ್ತಾರರು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದೇ ಒಂದು ಫ್ಯೂಚರಿಸ್ಟಿಕ್ ಆಗಿ ಹೊಸ ಯೋಜನೆ ಕರ್ನಾಟಕಕ್ಕಾಗಿ, ಕರ್ನಾಟಕ ಯುವಕರಿಗಾಗಿ, ಎಲ್ಲ ಸಮುದಾಯಕ್ಕಾಗಿ. ಈ ಸಿದ್ದರಾಮಯ್ಯನವರು CM ಆಗುವಾಗ ಏನಂತ ಹೇಳಿದ್ರು? ಕರ್ನಾಟಕದ ಕೇಳಿಸ್ಕೊಳ್ರಿ, ಅದು ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಕೊಟ್ಟಿದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಕೊಟ್ಟಿದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಕೊಟ್ಟಿದ್ದು. ನೀವು ಮಾತಾಡಬೇಡಿ, ಮಧ್ಯ ಬೇರೆಯವ್ರು ಮಾತಾಡೋದು. ಯಾಕ್ರಿ ಮಾತಾಡ್ತೀರಾ? ಮೆಟ್ರೋ ಯಾರು ಕೊಟ್ಟಿದ್ದು? ಬೆಂಗಳೂರಿಗೆ
ಬೋರ್ಡ್ ಕೊಟ್ಟಿದ್ದಾರು? ಪ್ರಕಾಶಿಸುತ್ತಿದೆ ಅಂತ ಹೇಳ್ಬಿಟ್ಟು ಬಿಟ್ಬಿಡಿ ಸರ್. ನೀವು ಇರಾನ್ ಪ್ರಕಾಶಿಸಿ ಹೋಗಿ. ಇವತ್ತು ನೋಡಿ ಯುವಕರನ್ನ ಹೆಂಗೆ ಈ ರಾಜ್ಯ ಸರ್ಕಾರ ಮೋಸ ಮಾಡಿದೆ ಅಂತಂದ್ರೆ ವರ್ಷಕ್ಕೆ 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟು ಏನು 3,000 ಕೊಡ್ತೀನಿ 1,500 ಕೊಡ್ತೀನಿ ಅಂತ ಹೇಳಿ ಅದನ್ನು ಕೂಡ ಇವತ್ತು 3 ವರ್ಷ ಆದ್ಮೇಲೆ ನಿಲ್ಸ್ಬಿಟ್ರು. ಉದ್ಯೋಗನೇ ಸೃಷ್ಟಿ ಮಾಡಲ್ಲ. ಒಂದೇ ಒಂದು ಬೈಟ್ ಕೊಟ್ಟರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಒಂದು ಸ್ಟೇಟ್ಮೆಂಟ್ ತಗೊಂಡ್ಬರ್ತೀರಾ? ತರಲೇಬೇಕು ಮೇಡಮ್, ಬಿಡಂಗಿಲ್ಲ, ತರಲೇಬೇಕು. ಇವತ್ತು ನೋಡಿ ಬರೀ ಸ್ಟೇಟ್ಮೆಂಟ್ ಕೊಟ್ಟರು 56,000 ಉದ್ಯೋಗ ನಾವು ಕರಿತೀವಿ ಅಂತ ಕರೆದ್ರು. ಹಂಗಂತ ಹೇಳಿದ ಮತ್ತೆ ಇವತ್ತು ಅವ್ರು ಕೊಡ್ತಾ ಇದ್ದ 3,500 ನಿಲ್ಸಬಿಟ್ರು, ಅಲ್ಲಿಗೆ ಶೂನ್ಯ ಮಾಡ್ಬಿಟ್ರು ಅಲ್ಲಿಗೆ. ಸೊ ಇವರ ಒಂದು ಧೋರಣೆ ಏನಂತಂದ್ರೆ ಇಷ್ಟು ನಿಗಮ ಮಂಡಳಿಗೆ ಅನುದಾನ ಕೊಟ್ಟು ನಿಗಮ ಮಂಡಳಿಗಳನ್ನ ಅಲ್ಲಿನ ಒಂದು ಮೂಲಸೌಕರ್ಯ ನಿಗಮ ಮಂಡಳಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದೀರಿ ನೀವು, ನಿಗಮ ಮಂಡಳಿಗೆ ಅನುದಾನ ಕೊಡ್ತಾ ಇಲ್ಲ. ಇವತ್ತು 50-60 ಕೋಟಿ ಇಲ್ಲ. ನಮ್ಗೆ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದು ಹೊಸ ಹುದ್ದೆ ಸೃಷ್ಟಿ ಮಾಡ್ತೀವಿ ಅಂತಲ್ಲ, ಖಾಲಿ ಇರೋ ಹುದ್ದೆಗಳನ್ನ ಎಷ್ಟು ಮಾಡಿದಿರ ಹೇಳಿ, ಎಷ್ಟು ಮಾಡಿದಿರ ಹೇಳಿ. ಕೊಟ್ಟಿಲ್ಲ ನೀವು. ಅಯ್ಯೋ ದೇವ್ರೆ, 3 ವರ್ಷ ಮಾಡಬೇಕಾಗಿತ್ತು, 8,000 ಮೋಸ ಮಾಡಿದವ್ರಿಗೆ ಎಲ್ಲಿ ಕೊಟ್ರಿ ನೀವು? ನಾವು ಕರ್ನಾಟಕದಲ್ಲಿ ಏನ್ ಕೈಗಾರಿಕೆಗಳು ಟೋಪಿ ಹಾಕಿದ್ರಲ್ಲ, ಯಾರಿಗೆ ಕೊಟ್ಟಿದ್ದು? ಈಗಿರೋ ಯಾರು ಹೇಳಿದ್ದಾರು? ಮೋಸ ನಿಮ್ದು. ಪ್ರೆಸೆಂಟ್ ಪ್ರಾಬ್ಲಮ್ ಇರೋದು ಉದ್ಯೋಗದ್ದು. ಸುಮಾರು 50,000 ವೇಕೆನ್ಸಿ ತುಂಬ್ತೀವಿ ಅಂದ್ರು, ಅದಕ್ಕೆ ಬೇಕಾಗಿರೋದು 43,000 ಕೋಟಿ, 43,900 ಕೋಟಿ ಹಣ ಬೇಕು. ಇದು ಬಜೆಟ್ ಅಲ್ಲಿ ಪ್ರಸ್ತಾಪ ಆಗಿಲ್ಲ ಸಿದ್ದರಾಮಯ್ಯನವ್ರದ್ದು. ಇದು ಒಂದು ನೆಗೆಟಿವ್. ಮತ್ತೆ ಇನ್ನೊಂದು ಮುಖ್ಯವಾದದ್ದು ಏನಂದ್ರೆ ಇವರು ಮೈನಿಂಗ್ ರೆವಿನ್ಯೂ ಸುಮಾರು 12,000 ಕೋಟಿ ನಮಗೆ ಲಾಸ್ ಆಗಿದೆ. ಬಿಕಾಸ್ ಅಂದ್ರೆ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಇಸ್ ಫೇಲ್ಯೂರ್ ಅನ್ನೋದಕ್ಕೆ ಹೇಳ್ತಾ ಇರೋದು. ಮೈನಿಂಗ್ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಜಿಯಾಲಜಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೋಆಪರೇಷನ್ ಇಲ್ಲದೆ 12,000 ಕೋಟಿ ನಷ್ಟ ಆಗಿದೆ ರಾಜ್ಯ ಸರ್ಕಾರಕ್ಕೆ. ಅಲ್ಲಿಗೆ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ಲಿ ಫೇಲ್ಯೂರು. ಹೆಲ್ತ್ ಅಂಡ್ ಎಜುಕೇಶನ್ ನಾವು ತಗೊಂಡಾಗ ಎಜುಕೇಶನ್ಗೆ ಏನು 10% ಅದೇ 10% ಇಡ್ತಾರೆ. ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಡೆವಲಪ್ಮೆಂಟ್ ಆಗಲಿ ಏನೂ ಆಗಲ್ಲ. ಯಾಕಂದ್ರೆ 80% ವಿಲ್ ಗೋ ಟು ಸ್ಯಾಲರಿ, ಇನ್ 20% ಸಣ್ಣ ಪುಟ್ಟ ಕೆಲಸಕ್ಕಾಗತ್ತೆ ಅಷ್ಟೇ. ಇನ್ನು ಹೆಲ್ತ್ ಅಲ್ಲಿ ಜಸ್ಟ್ 4% ಇಡ್ತಾ ಇದ್ದಾರೆ. ಇದು ಎಲ್ಲಾ ಸ್ಟೇಟ್ಗಳಲ್ಲೂ ಮೋಸ ಮಾಡ್ಕೊಂಡು ಬಂದಿರೋದು. ಯಾಕಂದ್ರೆ ಶಿಕ್ಷಣ ಮತ್ತೆ ಆರೋಗ್ಯ ಪ್ರತಿಯೊಬ್ಬನ ಮೂಲಭೂತ ಹಕ್ಕು, ಅದನ್ನ ಕೊಡದೇ ಇರೋದು ಮಾತ್ರ ಭಾರಿ ಮೋಸ. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ಒಂದು ಮಗುನ ಸ್ಕೂಲ್ ಕಳಿಸ್ಬೇಕಂದ್ರೆ ಒಂದು ವರ್ಷಕ್ಕೆ ಮಿನಿಮಮ್ 1 ಲಕ್ಷ ಬೇಕಾಗಿದೆ. ಮತ್ತೆ ಇವರು ಸ್ಕೂಲ್ಗಳಿಗೂ ನಾನು ಹೇಳ್ಬಿಡ್ತೀನಿ, ಒಂದು ನೀತಿ ರೀತಿ ಏನು ತಂದಿಲ್ಲ. 500 ರೂಪಾಯಿ ಬುಕ್ಸ್ಗೆ 15,000 ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಸ್ಕೂಲ್ಗಳಲ್ಲಿ. 500 ರೂಪಾಯಿ 1,000 ರೂಪಾಯಿ ಬುಕ್ಸ್ ಗಳಿಗೆ. ನಾನು ಹೇಳ್ತಾ ಇರೋದು ಪ್ರೈವೇಟ್ ಅಲ್ಲಿ, ಅದನ್ನು ಇವರು ಮಾಡ್ತಾ ಇಲ್ಲ, ಅದನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ. ಬಿಇಒಗಳನ್ನ ಯಾಕೆ ಇಟ್ಟಿದ್ದೀರಾ ನೀವು? ಡಿಡಿಪಿಐಗಳನ್ನ ಯಾಕೆ ಇಟ್ಟಿದ್ದಾರೆ? ಲಂಚ ಎಣಿಸ್ಕೊ ಬರಕ್ಕೆ ಇಟ್ಟಿದ್ದಾರೆ. ಡಿಡಿಪಿಐಗಳು ಬಿಇಒಗಳು ಲಂಚ ನಾವು ಎಣಿಸ್ಕೊ ಬರಕ್ಕೆ ಇಟ್ಕೊಂಡಿದ್ದೀರಾ. ಭ್ರಷ್ಟಾಚಾರನ ಕಂಟ್ರೋಲ್ ಮಾಡೋದ್ರಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಸ್ ಆಲ್ಸೋ ಫೇಲ್ಯೂರ್. ನಾನು ಹೇಳ್ತಾ ಇರೋದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾ ಇಲ್ಲ, ಪ್ರೈವೇಟ್ ಅವ್ರನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ. ಇವರಂತೂ ಎಜುಕೇಶನ್ ಕೂಡ ಯೋಗ್ಯತೆ ಇಲ್ಲ. ಪ್ರೈವೇಟ್ ಅವ್ರು ಕೊಡ್ತಾರೆ ಅಂದ್ರೆ ಅವ್ರನ್ನ ಲೂಟಿ ಮಾಡಕ್ ಬಿಟ್ಟವ್ರೆ. ಯಾಕಂದ್ರೆ ಈ ಎಜುಕೇಶನ್ ರಾಜಕಾರಣಿಗಳ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಓನರ್ಸ್ಗಳು ರಾಜಕಾರಣಿಗಳು. ಇದಕ್ಕೆ ನಾನು ಹೇಳ್ತಾ ಇರೋದು, ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ? ಸುಳ್ಳು ಹೇಳಕ್ಕೂ ಒಂದು ಲೆವೆಲ್ ಬೇಡವಾ? ಒಂದು ನಿಮಿಷ. ಇವತ್ತು ಪಂಜಾಬ್ ಅಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ತಾ ಇದೀವಿ. ಪ್ರತಿ ಫ್ಯಾಮಿಲಿಗೆ 10 ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾ ಇದೀವಿ. ಅವ್ರು ಎನಿ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ನನಗೆ ಇದೇ ಹಾಸ್ಪಿಟ್ಲ್ ಬೇಕು, ಈ ಹಾಸ್ಪಿಟ್ಲು, ಆ ಥರ ಲಿಸ್ಟ್ ಇಲ್ಲ. ಅಂದ್ರೆ ಆ ಥರ ಒಂದು ಎಜುಕೇಶನ್ ಹೆಲ್ತ್ ಸಿಸ್ಟಮ್ ನಾವು 17% ನಿಯೋಗಿಸಿದೀವಿ ಹೆಲ್ತ್ ಅಂಡ್ ಎಜುಕೇಶನ್ಗೆ. ಇವ್ರು ಇನ್ನೂ 12, 13, 14 ಅದರಲ್ಲೂ ಖರ್ಚು ಮಾಡಿರಲ್ಲ. ಅಂದ್ರೆ ಇಷ್ಟು ಹೀನಾಯ ಸ್ಥಿತಿಯ ಸರ್ಕಾರವನ್ನ ಇವರು ಬೇಜವಾಬ್ದಾರಿಯಾಗಿ ನಡೆಸ್ತಾ ಇದ್ದಾರೆ ಅಂತ ನಾನು ವಿಚಾರದಲ್ಲಿ ಆಯುಷ್ಮಾನ್ ಅಲ್ಲಿ 33 ಕೋಟಿ ಜನಕ್ಕೆ ಆಯುಷ್ಮಾನ್ ಕಾರ್ಡ್ ಕೊಡ್ತೀವಿ. ಪ್ರತಿ ಆಯುಷ್ಮಾನ್ ಕಾರ್ಡ್ಗೆ 5 ಲಕ್ಷ ರೂಪಾಯಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷವು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾನೆ ಇದೆ. ಆದರೆ ಈ ಒಂದು ಬಜೆಟ್ ಜನಸಾಮಾನ್ಯರಿಗೆ ಯಾವ ರೀತಿ ಸಹಕಾರವನ್ನು ನೀಡುತ್ತೆ ಅನ್ನುವಂಥ ಕುತೂಹಲದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.